ಎಲ್ಲ ಅಭ್ಯರ್ಥಿಗಳು ದಯವಿಟ್ಟು ವಾಹನಗಳನ್ನು ಶ್ರೀ ವತ್ಸಲ ಬಸವೇಶ್ವರ ಖಾಸಗಿ ಶಿಕ್ಷಣ ಸಮಿತಿ ವಿಕಾಸ ಅಕಾಡೆಮಿಯ ಮುಂದಾಳತ್ವದಲ್ಲಿ ಕಲ್ಯಾಣ ಕರ್ನಾಟಕದ ಹೃದಯ ಭಾಗವಾಗಿರುವಂತಹ ಈ ಭಾಗಕ್ಕೆ ಇಲ್ಲಿ ನಡೆಯುವಂತಹ ಒಟ್ಟಾರೆ ಚಟುವಟಿಕೆಗಳು ಪ್ರೇರಣೆ ಆಗುತ್ತವೆ ಎಂದು ನಮಗೆಲ್ಲರಿಗೂ ಗೊತ್ತು. ಹೀಗಾಗಿ ಕಲಬುರಗಿಯಲ್ಲಿ ಒಂದು ನಾಗರಿಕ ಸಮಿತಿ ಮತ್ತು ಸೇವಾ ಸಮಿತಿಯ 2 ಸಮಿತಿಗಳ ಉದ್ಘಾಟನೆ ಕಾರ್ಯಕ್ರಮ ಈಗ ಪ್ರಾರಂಭವಾಗ್ತಾ ಇದೆ. ಶ್ರೀ ಉಮೇಶ್ ಶೆಟ್ಟಿ ಅವರು ಪ್ರಾರ್ಥನೆ ಗೀತೆಯನ್ನು ಹಾಡ್ತಾರೆ. ಅವರ ಸುಂದರ ಪ್ರಾರ್ಥನೆ ಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿ. ಶ್ರೀ ಉಮೇಶ್ ಶೆಟ್ಟಿ Ooh,
ಕಾರ್ಯದರ್ಶಿ ಬಸವೇಶ್ವರ ಖಾಸಗಿ ಶಿಕ್ಷಣ ಸಮಿತಿ ಹಾಗೂ ಕೆಲಸ ಉತ್ತರ ಬಸವೇಶ್ವರ ಖಾಸಗಿ ಶಿಕ್ಷಣ ಸಮಿತಿ ಮುಂದಾಳತ್ವದಲ್ಲಿ ಒಂದು ಸುಂದರ ಸಮಾಜ ನೆನೆದುಕೊಂಡು ಕಲ್ಯಾಣ ಕರ್ನಾಟಕದ ಹೃದಯ ಭಾಗವಾಗಿರುವಂತಹ ಕಲಬುರಗಿಯಲ್ಲಿ ಸಾಮರಸ್ಯ ಮತ್ತು ಒಂದು ಸುಂದರ ಸಮಾಜ ನಿರ್ಮಾಣಕ್ಕಾಗಿ ನಾಗರಿಕ ಸಮಿತಿ ಮತ್ತು ಸೇವಾ ಸಮಿತಿ ಅನ್ನುವಂತಹ ಕಲಬುರಗಿಯಲ್ಲಿ 2 ಸಮಿತಿಗಳ ರಚನೆ ಮಾಡಿ ಮತ್ತು ಉದ್ಘಾಟನೆ ಕಾರ್ಯಕ್ರಮ ನಾವೆಲ್ಲ ಸೇರಿದ್ದೇವೆ. ವೇದಿಕೆ ಮೇಲೆ ಆಸೀನರಾದಂತಹ ಹಿರಿಯರ ಸ್ವಾಗತ ಮತ್ತು ಪರಿಚಯ ಮಾಡಿಕೊಳ್ಳಬೇಕು. ಇವತ್ತಿನ ಕಾರ್ಯಕ್ರಮದ ಉದ್ಘಾಟನೆ ಮಾಡಲಿಕ್ಕೆ ಮುಂದೆ ಇರುವಂತಹ ಹಿರಿಯ ಜೀವಿ ಪ್ರೊಫೆಸರ್ ಎಚ್.ಎಂ. ಮಹೇಶ್ವರಯ್ಯನವರು, ಇಲ್ಲಿಯ ಹಡಗಂಚಿಯಲ್ಲಿರುವಂತಹ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದ ಕುಲಪತಿಗಳು, ಶ್ರೀಯುತರಿಗೆ 2 ಸಮಿತಿಗಳ ವತಿಯಿಂದ, ನಿಮ್ಮೆಲ್ಲರ ವತಿಯಿಂದ ಮತ್ತು ಡಾಕ್ಟರ್ ಬಸವೇಶ್ವರ ಖಾಸಗಿ ಶಿಕ್ಷಣ ಸಮಿತಿ ಹಾಗೂ ವಿಕಾಸ ಅಕಾಡೆಮಿ ವತಿಯಿಂದ ಹೃತ್ಪೂರ್ವಕವಾದ ಸ್ವಾಗತ ಬಯಸಿದ್ದೇವೆ. ಪ್ರೊಫೆಸರ್ ಎಚ್.ಎಂ. ಮಹೇಶ್ವರಯ್ಯನವರು ಕಳೆದ 5 ವರ್ಷಗಳಿಂದ ಕಲಬುರಗಿಯ ಸಮೀಪ ಇರುವಂತಹ ಕಡಗಚ್ಚಿಯ ಕೇಂದ್ರೀಯ ವಿಶ್ವವಿದ್ಯಾಲಯದ ಕುಲಪತಿಗಳು. ಅವರು ತಂತಾನೆ ಕನ್ನಡ ಮಾಸ್ಟರ್ ಅಂತ ಕರ್ಕೋತಾರೆ. ತುಂಬ ಸರಳಜೀವಿ, ಆದರೆ ವಿಚಾರಗಳು ಅಷ್ಟೇ ಪ್ರೇರಣಾದಾಯಕ. ಅವರು ಒಂದೊಂದು ಮಾತನ್ನು ಕೇಳ್ತಾ ಹೋಗಿ ಮಾತಾಡೋದನ್ನೇ ನಿಲ್ಲಿಸಬಾರ್ದು ಅನಿಸ್ತಿರ್ತದೆ. ಅಂತಹ ಉದಾಹರಣವಾದಂತಹ ವಿಚಾರಗಳು ಅವರ ವಿಧೇಯವಾದಂತಹ ಶೈಕ್ಷಣಿಕ ಜೀವನದಲ್ಲಿ ಇದೀಗ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದ ಸೇವೆಯನ್ನು ಕೊಟ್ಟು ತುಂಬ ಉದಾಹರಣೆ ಕೇಳಿಸಿದ್ದಾರೆ. ಮತ್ತು ಒಂದು ಸುಂದರ ಸಮಾಜದ ನಿರ್ಮಾಣಕ್ಕೆ ಇಂತಹ ಮಹಾನುಭಾವರ ಮಾರ್ಗದರ್ಶನ ಇವತ್ತು ಸಿಕ್ಕಿರುವುದು ನಮ್ಮೆಲ್ಲರ ಭಾಗ್ಯ. ನಮ್ಮೆಲ್ಲರ ಪರವಾಗಿ ಶ್ರೀ ಶಾಂತತೆಯವರು, ವಿಕಾಸ ಅಕಾಡೆಮಿಯ ಟ್ರಸ್ಟಿಗಳು ಪ್ರೊಫೆಸರ್ ಎಚ್.ಎಂ. ಮಹೇಶ್ವರ ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡಿ ಸ್ವಾಗತ ಮಾಡಬೇಕೆಂದು ನಾನು ಕೇಳ್ಕೊಳ್ತೇನೆ. ಇವತ್ತು ವಿಶಿಷ್ಟ ಶಾಲು ನಮ್ಮ ನಾಗರಿಕ ಸಮಿತಿಯ ಉಪಾಧ್ಯಕ್ಷರಾದಂತಹ ಕಾರ್ಯದರ್ಶಿಗಳಾದಂತಹ ಶ್ರೀಮತಿ ಶೈಲಜಾ ತಪ್ಪಿಯವರು, ಅವರು ಕೋಆಪರೇಟಿವ್ ಪ್ರೊಗ್ರಾಮ್ನಲ್ಲಿ ಸಹ ತುಂಬ ಮುಂದಾಳತ್ವ ವಹಿಸ್ತಾರೆ. ಶೈಲಜಾ ತಪ್ಪಿಯವರು ತಮ್ಮ ಕೋಆಪರೇಟಿವ್ ಇದರಲ್ಲಿ, ಅದು ಬರಿಯ ಮಹಿಳಾ ಸಹಕಾರಿ ಸಂಸ್ಥೆ, ಅಲ್ಲಿ ತಯಾರು ಮಾಡಿದಂಥ ಈ ಶಾಲನ್ನು ಇವತ್ತು ನಮ್ಮ ನಾಗರಿಕ ಸಮಿತಿ ಮತ್ತು ಸೇವಾ ಸಮಿತಿಯ ಸದಸ್ಯರಿಗೂ ಅವರಿಗೆ ಕೊಡ್ತಾ ಇದ್ದಾರೆ. ಅವರಿಗೂ ಧನ್ಯವಾದಗಳು ಮತ್ತು ಸ್ವೀಕರಿಸಿದ ಮಹನೀಯರಿಗೂ ವಂದನೆ. ಇನ್ನೋರ್ವ ಮುಖ್ಯ ಅತಿಥಿಗಳು ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ. ಶ್ರೀ ಬಸವರಾಜ ದೇಶಮುಖ್ ಅವರು, ಆದರಣೀಯ ದೇಶಮುಖ್ ಅವರು ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಮಾನ್ಯ ಕಾರ್ಯದರ್ಶಿಗಳು. ನಮ್ಮೆಲ್ಲ ಸಾಮಾಜಿಕ ಕೆಲಸಗಳಿಗೆ ಅವರ ಸಂಸ್ಥೆ ಅಂತಲ್ಲ, ವ್ಯಕ್ತಿ ಇರಬಹುದು ಅಥವಾ ಸಂಸ್ಥೆ ಇರಬಹುದು, ನಮ್ಮೆಲ್ಲ ಇಲ್ಲಿವರೆಗಾದಂತಹ ವಿಕಾಸ ಅಕಾಡೆಮಿ ಇರಬಹುದು, ಡಾಕ್ಟರ್ ಬಸವೇಶ್ವರ ಖಾಸಗಿ ಶಿಕ್ಷಣ ಸಮಿತಿ ಇರಬಹುದು, ನಮ್ಮೆಲ್ಲ ಸಾಮಾಜಿಕ ಕಾರ್ಯಕ್ರಮಕ್ಕೆ ಶರಣಬಸವೇಶ್ವರ ಸಂಸ್ಥೆ ನಮಗೆ ಬೆನ್ನೆಲುಬಾಗಿ ಬಂದಿದೆ. ಆ ಸಂಸ್ಥೆಯ ಕಾರ್ಯದರ್ಶಿಗಳಾದಂತಹ ಆದರಣೀಯ ಶ್ರೀ ಬಸವರಾಜ ದೇಶಮುಖ್ ಅವರಿಗೆ 2 ಸಮಿತಿಗಳ ವತಿಯಿಂದ, ನಿಮ್ಮೆಲ್ಲರ ವತಿಯಿಂದ ಹೃತ್ಪೂರ್ವಕವಾದಂತಹ ಸ್ವಾಗತ ಬಯಸ್ತೇವೆ. ಶ್ರೀ ಬಸವರಾಜ ದೇಶಮುಖ್ ಅವರಿಗೆ ಶ್ರೀ ಚಂದ್ರಶೇಖರ್ ಕನ್ನಡಿಯವರು ಗೌರವ ಸಮರ್ಪಣೆಯನ್ನು ಸಲ್ಲಿಸಬೇಕೆಂದು ಪ್ರಾರ್ಥನೆ. ಕಾರ್ಯಕ್ರಮ ಯೂಟ್ಯೂಬ್ನಲ್ಲಿ ಲೈವ್ ಪ್ರಸಾರ ಆಗ್ತಾ ಇದೆ. ದಯವಿಟ್ಟು ಇಲ್ಲಿ ಬಂದಂಥವರು ಆ ಲಿಂಕ್ ನಿಮಗೆ ಬಂದಿದೆ. ನಮ್ಮ ಬಂಧುಗಳಿಗೆ, ಹಿತೈಷಿಗಳಿಗೆ ಕಾರ್ಯಕ್ರಮವನ್ನು ಲೈವಾಗಿ ನೋಡಬಹುದು. ದಯವಿಟ್ಟು ನಾವೆಲ್ಲರೂ ಲಿಂಕನ್ನು ಅವರಿಗೆ ಕಳಿಸ್ಕೊಟ್ರೆ ಅವರು ಇದ್ದ ಸ್ಥಳದಲ್ಲಿ ಕಾರ್ಯಕ್ರಮವನ್ನು ವೀಕ್ಷಿಸಬಹುದು. ಇದನ್ನು ದಯವಿಟ್ಟು ಎಲ್ಲರೂ ಗಮನದಲ್ಲಿ ಇಟ್ಕೊಳ್ಳಿ. ಕಾರ್ಯಕ್ರಮದಲ್ಲಿ ಇನ್ನೋರ್ವ ಅನುಪಸ್ಥಿತಿಯನ್ನು
ಕಾರ್ಯಗಳಿಗೆ ನೆರವೇರಿರುವಂತಹ ಕರ್ನಾಟಕದ ಶ್ರೀ ಬಸವರಾಜ ಪಾಟೀಲ್ ಸೇಡಬವರಿದ್ದಾರೆ. ಅವರಿಗೂ ಸಹ ಇಲ್ಲಿನ ಸಮಿತಿ ವತಿಯಿಂದ ಮತ್ತು ನಿಮ್ಮೆಲ್ಲರ ವತಿಯಿಂದ ಹೃತ್ಪೂರ್ವಕವಾದಂಥ ಸ್ವಾಗತ ಬಯಸ್ತಾ ಇದ್ದೇನೆ. ಶ್ರೀ ಪಾಟೀಲಿಯವರಿಗೆ ಹಿರಿಯರಾದ ಶ್ರೀ ಉಮಾಕಾಂತ್ ದಿಗ್ವಿಜಯವರು ಬಂದು ಶ್ರೀ ಬಸವರಾಜ ಪಾಟೀಲ್ ಸೇಡಬವರಿಗೆ ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದೇನೆ. ಇದರ ಮುಖಾಂತರ ಸ್ವಾಗತವನ್ನು ಕಾರ್ಯಕ್ರಮಕ್ಕೆ ಇಲ್ಲ ವೇದಿಕೆ ಮೇಲೆ ಆಸೀನರಾದಂತಹ ಮಹನೀಯರು ಶ್ರೀ ಶಾಂತಕುಮಾರ್ ವಿಮೋದಿಯವರು ಸುಮಾರು ವರ್ಷಗಳಿಂದ ನಮ್ಮೆಲ್ಲ ಸಾಮಾಜಿಕ ಕಾರ್ಯಕ್ಕೆ ನಮ್ಮ ಜೊತೆಯಿಂದ ಹೆಗಲಿಗೆ ಕೊಟ್ಟು ನಾಳಿನ ಸಮಾಜದ ಅಭಿವೃದ್ಧಿಗಾಗಿ ನಮ್ಮ ಜೊತೆಯಿದ್ದಾರೆ. ಇವತ್ತು ನಾಗರಿಕ ಸಮಿತಿಯ ಅಧ್ಯಕ್ಷ ಸ್ಥಾನವನ್ನು ವಹಿಸುತ್ತಿದ್ದಾರೆ. ಇವತ್ತು ವೇದಿಕೆ ಮೇಲಿರುವಂತಹ ಶ್ರೀ ಶಾಂತಕುಮಾರ್ ವಿಮೋದಿಯವರನ್ನ ಡಾಕ್ಟರ್ ಅಖಿಲ್ ಬಂದು ದಯವಿಟ್ಟು ಅವರನ್ನ ಗೌರವ ಸಮರ್ಪಣೆ ಮಾಡಬೇಕು ಅಂತ ಕೇಳ್ಕೊಳ್ತೇವೆ. ನಾಗರಿಕ ಸಮಿತಿಯ ಅಧ್ಯಕ್ಷರು ಶ್ರೀ ಶಾಂತಕುಮಾರ್ ವಿಮೋದಿಯವರಿಗೆ ಡಾಕ್ಟರ್ ಅಖಿಲ್ ಅವರು ನಮ್ಮೆಲ್ಲರ ವತಿಯಿಂದ ಸ್ವಾಗತವನ್ನು ಮಾಡಬೇಕು. ನಾಗರಿಕ ಸಮಿತಿಯ ಕಾರ್ಯದರ್ಶಿಯಾಗಿ ನಮ್ಮೆಲ್ಲರಿಗೆ ಮುಂದೆ ನಮ್ಮೆಲ್ಲರಿಗೆ ಸಮಾಜದ ಅಭಿವೃದ್ಧಿಗಾಗಿ ಜವಾಬ್ದಾರಿ ಹೊಂದಿರುವಂತಹ ಶ್ರೀ ಸುಭಾಷ್ ಅಮಲಾಪುರವರಿಗೆ ನಂದಾನ್ ಖಾಸಗಿಯವರು ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಮಾಡಿ ಗೌರವ ಸಮರ್ಪಣೆ ನೀಡಬೇಕು. ಅದೇ ರೀತಿ ನಾಗರಿಕ ಸಮಿತಿಯ ಜೊತೆಗೆ ಸೇವಾ ಸಮಿತಿಯೊಂದಿದೆ. ಅದರ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಂತಹ ಶ್ರೀಯುತ ರವಿಮುಖ ಇವರಿಗೂ ಸಹ ನಿಮ್ಮೆಲ್ಲರ ವತಿಯಿಂದ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ನೀಡ್ತಾ ಇದ್ದೇನೆ. ಶ್ರೀ ಓಂಪ್ರಕಾಶ್ ಕಾವಲಾಯಿ ಬಂದು ಶ್ರೀ ರವಿಮುಖ ಅವರಿಗೆ ನಮ್ಮೆಲ್ಲರ ಪರವಾಗಿ ಸ್ವಾಗತ ಮಾಡಿ ಗೌರವ ಸಮರ್ಪಣೆಯನ್ನು ನೀಡಬೇಕೆಂದು ವಿನಂತಿ ಮಾಡ್ತೇವೆ. ಅದೇ ರೀತಿಯಾಗಿ ಸೇವಾ ಸಮಿತಿ ಕಾರ್ಯದರ್ಶಿಗಳ ಜವಾಬ್ದಾರಿ ವಹಿಸಿದಂತಹ ನಿಮ್ಮ ಮಿತ್ರರಾದಂತಹ ಶ್ರೀ ಕೈಲಾಸನಾಥ್ ಪಾಟೀಲ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಬಯಸ್ತಾ ಇದ್ದೀನಿ. ಶ್ರೀ ಶರಣಪ್ಪ ಅವರು ಬಂದು ಶ್ರೀ ಕೈಲಾಸನಾಥ್ ಪಾಟೀಲ್ ಅವರಿಗೆ ಸ್ವಾಗತ ಮಾಡಿ ಗೌರವ ಸಮರ್ಪಣೆಯನ್ನು ನೀಡಬೇಕೆಂದು ನಾನು ವಿನಂತಿ ಮಾಡ್ತೇನೆ. ಅದೇ ರೀತಿಯಾಗಿ ಕಾರ್ಯಕ್ರಮದಲ್ಲಿ ಆಹ್ವಾನ ಮೇರೆಗೆ ಮತ್ತು ನಾಗರಿಕ ಸಮಿತಿ ಸೇವಾ ಸಮಿತಿ ಸದಸ್ಯರು ಅವರ ಜೊತೆ ಇದ್ದಂತಹ ನಿಯೋಗವರಿಗೂ ಹೃದಯದ ಸ್ವಾಗತ ಬಯಸುತ್ತೇನೆ. ಜೊತೆಗೆ ಕಾರ್ಯಕ್ರಮಕ್ಕೆ ಬಂದಂತಹ ಪತ್ರಕರ್ತ ಮಿತ್ರರಿಗೂ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಹಿಂದೆ ಕಾರಣಗಳನ್ನ ನೋಡ್ತಾ ಇದ್ದೀನಿ. ಶ್ರೀ ಡಾಕ್ಟರ್ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ವಿದ್ಯಾರ್ಥಿಗಳಲ್ಲಿ ಮಾತನಾಡ್ತೀವಿ. ಡಾಕ್ಟರ್ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಒಂದು ಪುಟ್ಟ ಶಿಕ್ಷಣ ಸಮಿತಿ, ಸಣ್ಣ ಪಟ್ಟಣದ ಒಂದು ಪುಟ್ಟ ಶಿಕ್ಷಣ ಸಮಿತಿ. ಇವತ್ತು ಕಲ್ಪನಾತ್ಮಕವಾಗಿ ಈ ಭಾರತ ದೇಶದಲ್ಲಿ ಅದರ ಹೆಸರು ಮಾಡಿದೆ. ಅನೇಕರು ಹೇಳ್ತಿರ್ತಾರೆ ಶಿಕ್ಷಣ ಸಮಿತಿ ಕೆಲಸ ಶಾಲೆ ಓದಿಸೋದು, ಮಕ್ಕಳಿಗೆ ಓದಿಸೋದು, ಅದು ಬೇರೆ ಎಲ್ಲ ಯಾರು ಮಾಡ್ತಾರೆ.
ಶಾಲೆ ಆದ ತಕ್ಷಣ ಬರೀ ವಿದ್ಯಾರ್ಥಿ ಅಷ್ಟೇ ಇರಲಿಲ್ಲ. ವಿದ್ಯಾರ್ಥಿ ಆದ ತಕ್ಷಣ ದೇಶದ ಭವಿಷ್ಯ ಅಂತ ಹೇಳ್ತಾರೆ. ವಿದ್ಯಾರ್ಥಿಗಳ ಕಲಿಸೋರು ಪಾಲಕರು, ತಂದೆ ತಾಯಿ, ಅವರ ಸಂಬಂಧಿಕರು, ಅಂದ್ರೆ ಆ ಶಾಲೆಯ ಸುತ್ತ ಇರುವಂತಹ ಒಂದು ದೊಡ್ಡ ಸಮಾಜ. ಮನೆಯಿಂದ ಬರುವಂತಹ ಒಬ್ಬ ವಿದ್ಯಾರ್ಥಿ, ಒಬ್ಬ ವಿದ್ಯಾರ್ಥಿನಿ ಶಾಲೆಗೆ ಬಂದು ಶಾಲೆಯಲ್ಲಿ ಸಂಸ್ಕಾರ ಪಡೆದು ಮನೆಯಲ್ಲಿ ಪಡೆದಂತಹ ತಂದೆ ತಾಯಿಗಳ ಸಂಸ್ಕಾರದ ಜೊತೆಗೆ ಬೆಳೆಸಿಕೊಂಡು ಮುಂದೆ ಭವಿಷ್ಯದಲ್ಲಿ ದೇಶದ ಭವಿಷ್ಯವಾಗಿ ರೂಪುಗೊಳ್ತಾರೆ. ಕಳೆದ 2-3-4 ತಿಂಗಳಲ್ಲಿ ನಾವು ಅನುಭವಿಸಿದೀವೆಲ್ಲ. ಕೋವಿಡ್-19 ಪ್ರಭಾವದಿಂದ ಯಾರ್ಯಾರ ಮನೆಯಲ್ಲಿ ಹೆಚ್ಚಿರಲಿಲ್ಲ, ಅಂದರೆ ತಮ್ಮ ಉದ್ಯೋಗಕ್ಕೆ ನೌಕರಿಗೆ ಇತ್ಯಾದಿಯಾಗಿ ಅನೇಕ ಬಾರಿ ನಾವು ಮನೆಯಿಂದ ತುಂಬ ಹೊತ್ತು ಹೊರಗಿರ್ತೀವಿ. ಆದರೆ ದುರದೃಷ್ಟನೋ ಅದೃಷ್ಟನೋ ನಾವು ಮನೆಗಳಲ್ಲಿ ಈ 2-3 ತಿಂಗಳಲ್ಲಿ ಮನೆಗಳಲ್ಲೇ ಅವಾಗ ನಾನು ಪಾಂಡಿತ್ಯದ ಜೊತೆ ಮಾತಾಡ್ತಾ ಇದ್ದಾರೆ. ಸಮಾಜದಲ್ಲಿ ಆಗುವಂತಹ ಈ ವಿಕಾರಗಳು, ನಾವು ಹೇಳ್ತೀವಿ ಸಂಸ್ಕಾರ ಇಲ್ಲ, ಅಲ್ಲಿ ಅದು ಆಯಿತು, ಇದು ಆಯಿತು, ಅತ್ಯಾಚಾರ ಆಯಿತು, ಕೊಲೆ ಆಯಿತು, ಅದು ಆಯಿತು. ಈ ಎಲ್ಲ ವಿಚಾರಗಳಿಗೆ, ಎಲ್ಲ ವಿಕೃತಿಗಳ ಹಿಂದೆ ಒಬ್ಬ ಮನುಷ್ಯನೇ ಇರ್ತಾನೆ, ಒಬ್ಬ ವ್ಯಕ್ತಿನೇ ಇರ್ತಾನೆ. ಆ ವ್ಯಕ್ತಿ ಎಲ್ಲಿಂದ ಬಂದಿರ್ತಾನೆ? ಮನೆಯಿಂದಲೇ ಬಂದಿರ್ತಾನೆ, ತಂದೆ ತಾಯಿ ಹೊಟ್ಟೆಯಲ್ಲೇ ಬಂದಿರ್ತಾನೆ. ಹಂಗಾದಾಗ ಮನೆಯ ಸಂಸ್ಕಾರ ಇತ್ತು, ಇದೆಲ್ಲ ನಿಂತೆ ಹೋಗ್ತಲ್ಲ. ತುಂಬಾ ಮೂಲಭೂತವಾಗಿ ವಿಚಾರ ಮಾಡಿದ್ರೆ ಮನೆಯಲ್ಲೇ ಬರುವಂತಹ ನಾವುಗಳು ಮನೆಯಲ್ಲಿ ಒಳ್ಳೆ ಸಂಸ್ಕಾರ ಸಿಗ್ತದೆ, ನಮ್ಮ ಪಾಯಾರ್ಥ ಹೇಳ್ತಾರೆ, ಫೌಂಡೇಶನ್ ಮಜಬೂತಾಗಿತ್ತು ಅಂತ. ಇವೆಲ್ಲ ಏನು ಆಗಲೇ ಇಲ್ಲ, ಸಮಾಜ ಸಂತಾನೆ ಚೆನ್ನಾಗಿರುತ್ತೆ. ಆದರೆ ಇವತ್ತು ಆಗಿರುವಂಥದ್ದು ಅದೇ. ನಾವು ಮಾಡಬೇಕಾಗಿದ್ದು ಮನೆಯನ್ನು ಚೆನ್ನಾಗಿ ಮಾಡಬೇಕು, ನಾವು ಸಂಸ್ಕಾರಿತ ಆಗಬೇಕು. ತಾಯಿ ತಂದೆಗಳು ಮನೆಯಲ್ಲಿ ಮಕ್ಕಳಿಗೂ ಸಂಸ್ಕಾರ ಕೊಡಬೇಕು. ಜೊತೆಗೆ ವ್ಯಕ್ತಿಗಂತಲೇ ಸಮಾಜ ಆಗ್ತದೆ ಅಂತ ವ್ಯಕ್ತಿ ಮತ್ತು ಸಮಷ್ಟಿಯ ಈ ಪ್ರವಚನ ಮಾಡುವಂಥವ್ರು ಹೇಳಿದ್ರು. ನಾನೇನು ಹೇಳಬೇಕಾಗಿ ದೊಡ್ಡವರು ಇದ್ದಾರೆ, ಅದ್ರ ಬಗ್ಗೆ ತುಂಬ ಸವಿಸ್ತವಾಗಿ ತಿಳಿಸ್ತಿರ್ತಾರೆ. ಆದರೆ ವ್ಯಕ್ತಿಯಿಂದಲೇ ಆಗುವಂತಹ ಈ ಸಮಾಜಕ್ಕೂ ಒಳ್ಳೆಯ ವ್ಯಕ್ತಿಗಳು ಬೇಕು. ಈ ಒಂದು ಕಲ್ಪನೆಯಲ್ಲಿ ಇಟ್ಕೊಂಡು ಸುದೃಢ ಸಮಾಜ, ವ್ಯವಸ್ಥಿತ ಸಮಾಜ, ಆರೋಗ್ಯಯುತ ಸಮಾಜ ಇದ್ದಾಗ ನಾವು ಈ ಸರ್ಕಾರ ನಮಗೆ ಶಾಸನ ತಲುಪಂತ ಇರ್ತದೆ, ಅದಕ್ಕೆ ನಾವು ನಿರ್ದೇಶ ಹೋಗಬಹುದು. ಪ್ರತಿಯೊಂದು ಮಾತಿಗೆ ನಾವು ಕೇಳಬೇಕಾಗಿಲ್ಲ. ಆ ಶಾಸನ ಮಾಡುವವರಿಗೆ ಅಧಿಕಾರ ಹೊಸವರಿಗೆ ಎಷ್ಟು ಮಜಬೂರಾಗಿರ್ತದೆ, ಸಮಾಜಕ್ಕೆ ಕೇಳಬೇಕಾಗ್ತದೆ. ನಾ ಏನು ಮಾಡಲಿ ಅಂತ ಸಮಾಜಕ್ಕೆ ಕೇಳುವಂತಹ ಮಜಬೂರಿಯಲ್ಲಿ ಕೊಡುವಂತಹ ಮಟ್ಟಿಗೆ ಸಮಾಜ ತಂದಂತಹ ಸ್ವಾವಲಂಬಿ ಆಗಿದೆ. ಆ ಒಂದು ಕಲ್ಪನೆಯಲ್ಲಿ ಇಟ್ಕೊಂಡು ಈ ನಾಗರಿಕ ಮತ್ತು ಸೇವಾ ಸಮಿತಿಗಳ ರಚನೆ ಆಗಿದೆ. ಇದರ ಬಗ್ಗೆ ವಿವರವಾಗಿ ಆದರಣೀಯ ಶ್ರೀ ಬಸವರಾಜ ಪಾಟೀಲ್ ಸೇನವರು ಮುಂದಿನ ನಮ್ಮ ಉತ್ಸಾಹವನ್ನು ಹೇಳ್ತಾರೆ. ಆಮೇಲೆ ಉದ್ಘಾಟನೆ ಪರವಾಗಿ ಉದ್ಘಾಟನೆಯನ್ನು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿ ಉದ್ಘಾಟಕರ ಮಾತುಗಳನ್ನು ಆದರಣೀಯ ಪ್ರೊಫೆಸರ್ ಈಶ್ವರರು ಮಾಡ್ತಿದ್ದಾರೆ. ಅವರು ಸಹ ಈ ಮಾತಿಗೆ ಒತ್ತು ಕೊಡ್ತಾರೆ ನಾನು ಅಂದ್ಕೊಂಡಿದ್ದೀನಿ. ಈಗ ಎಲ್ಲ ಮನೆಯರು ಎದುರುಗಡೆ ಇದ್ದಂತಹ ಸಸಿಗೆ ನೀರನ್ನು ಉಳಿಸಿ ಅದಕ್ಕಿಂತ ಮುಂಚೆ ಭಾರತ ಮಾತೆಯ ಅವಶ್ಯಕತೆ ಪುಷ್ಪಾರ್ಚನೆಯನ್ನು ಮಾಡಿ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಬೇಕೆಂದು ನಾನು ನೆನಪಾಗ್ತೇನೆ. Sir, one. Sir. ಕಾರ್ಯಕ್ರಮದಲ್ಲಿ ನಾವು ಗಮನಿಸಬೇಕು. ಸರ್ ಒಳಗೆ ಸರ್. ಈಗ ಸುಭಾ ಸರ್ ಮೇಲ್ಸಿರುವಂಥ ಎಲ್ಲ ಮಹನೀಯರು ಸಸಿಗೆ ನೀರನ್ನು ಮುಟ್ಟುವ ಮೂಲಕ ಕಾರ್ಯಕ್ರಮದ ಸೂಕ್ತವಾದಂತಹ ಖಾತರಿ ಮಾಡ್ತಿದ್ದಾರೆ. ಕಾರ್ಯಕ್ರಮಕ್ಕೆ ವಿಶೇಷವಾದಂತಹ ಚಾಲನೆ ಸಿಕ್ಕಿದೆ. ಒಂದರ ಸೂಚನೆಗಳನ್ನು ನೆನಪುಕೊಳ್ಳಬೇಕು. ಹಾಗಾಗಿ ಬಂದವರೆಲ್ಲ ತುಂಬ ಮೀಡಿಯಾ ಶಿಕ್ಷಕಗಳಲ್ಲೇ ಟ್ರೈ ಮಾಡ್ಕೊಂಡು ಬಂದಿದ್ದೀವಿ. ಹೀಗಾಗಿ ನಮ್ಮ ಮೊಬೈಲ್ಗಳು ಚಾಲು ಇರ್ತದೆ. ದಯವಿಟ್ಟು ಅದನ್ನು ಶಾಲೆಯ ಪೂರ್ವಲಿಂದ
ಮುಂದೆ ಬರುವಂಥ 1-2 ಗಂಟೆಗಳಲ್ಲಿ ನಾವು ಯಾವುದೇ ರೀತಿಯ ತೊಂದರೆ ಆಗಿಲ್ಲ ಅಂತ ಹೇಳ್ತೀವಿ. ಆಮೇಲೆ ಹೆಚ್ಚಿನ ಬೇಕಾಗಿಲ್ಲ, ಒಂದು ಸ್ವಲ್ಪ ಬೆಲೆ ಕೋವಿಡ್-19 ಈ ಮಾರ್ಗದರ್ಶನಗಳ ಮೇಲೆ ನಾವು ತಗೊಂಡಿರಬೇಕು. ಆದಷ್ಟು ಮಟ್ಟಿಗೆ ಸಾಮಾಜಿಕ ಅಂತರವನ್ನು ಕಾಪಾಡ್ಕೊಂಡು ಅಲ್ಲಿ ಹೊರಗಡೆ ಸ್ಯಾನಿಟೈಸರ್ ಇದೆ, ಯಾರು ಅದು ಮಾಸ್ಕ್ ಇಲ್ಲ ಅಂತ ಮಾಸ್ಕ್ ಇದೆ ಅದನ್ನು ಉಪಯೋಗ ಮಾಡ್ಕೋಬೇಕು. ದಯವಿಟ್ಟು ಮುಂದಿನ ಕಾರ್ಯಕ್ರಮವನ್ನು ಪ್ರಾಸ್ತಾವಿಕವನ್ನು ಆದರಣೀಯ ಶಿವಕುಮಾರ್ ಪಟೇಲ್ ಸೇರಿದವರು ಅಧ್ಯಕ್ಷರು ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಕೃಷಿ ಮತ್ತು ಸಾಂಸ್ಕೃತಿಕ ಸಂಘ ಕಲಬುರಗಿ ಇವರು ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಗಳನ್ನು ಆಡಬೇಕಂತ ವೇದಿಕೆ ಮೇಲೆ ಆಸೀನರಾದ ಆದರಣೀಯ ಮಹೇಶ್ವರಯ್ಯನವರೇ, ಬಸವರಾಜ ದೇಶಮುಖ್ ಅವರೇ ಮತ್ತು ನಾಗರಿಕ ಸಮಿತಿ ಮತ್ತು ಸೇವಾ ಸಮಿತಿಯ ಅಧ್ಯಕ್ಷರೇ, ಕಾರ್ಯದರ್ಶಿಗಳೇ ಮತ್ತು ಈ ಕಾರ್ಯಕ್ರಮದಲ್ಲಿ ಬಂದಿರತಕ್ಕಂಥ ಪದಾಧಿಕಾರಿಗಳೇ, ಸದಸ್ಯರೇ ಮತ್ತು ಇನ್ನಿತರ ಸಂಬಂಧಿಸಿದ್ದಾರೆ, ಸಂಕ್ಷಿಪ್ತವಾಗಿ ಇದರ ಹಿನ್ನೆಲೆಯನ್ನು ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಒಂದು ಕಳಂಕದಿಂದ ಹೊರಗೆ ಬರಬೇಕಾದರೆ ಅದಕ್ಕೆ 1000 ಮುಖಗಳಲ್ಲಿ ಕೆಲಸ ಮಾಡಬೇಕಾಗುತ್ತೆ. ಯಾವುದೋ ಒಂದು ಮುಖದಲ್ಲಿ ಕೆಲಸ ಮಾಡಿದರೆ ಅದು ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೊಡಬೇಕಾಗುತ್ತೆ. ಅಂಥ ಸ್ಥಿತಿಯಲ್ಲಿ ಒಂದು ಕಾಲದಲ್ಲಿ ಅತ್ಯಂತ ವೈಭವದಿಂದ ನಡೆದಿರ್ತಕ್ಕಂಥ ಈ ಪ್ರದೇಶ ಜೈನರು, ಶರಣರು, ದಾಸರನ್ನು ಬಿಟ್ಟರೆ ವಿಜಯನಗರ ಸಾಮ್ರಾಜ್ಯ, ಚಾಳುಕ್ಯ, ರಾಷ್ಟ್ರಕೂಟ ಮನೆತನ ಬಿಟ್ಟರೆ ಕನ್ನಡ ನಾಡಿನ ಇತಿಹಾಸ ಇಲ್ಲ. ಹನುಮನ ಹುಟ್ಟಿದ ಭೂಮಿಯನ್ನು ಬಿಟ್ಟರೆ ನಮ್ಮ ಅತ್ಯಂತ ಪುರಾತನ ಪಳುವಳಿಕೆಯ ಕಥೆಯನ್ನು ಹೇಳುವುದು ಇನ್ಯಾರೂ ಇಲ್ಲ ಈ ಕನ್ನಡ ನಾಡಿನಲ್ಲಿ ಮತ್ತು ದೇಶದಲ್ಲಿ. ಇಷ್ಟೆಲ್ಲ ಗೌರವದ ಸಂಗತಿಗಳನ್ನು ಇಟ್ಟುಕೊಂಡು ಯಾವುದೋ ಕಾರಣಕ್ಕಾಗಿ ಇತಿಹಾಸದ ಕಾಲಚಕ್ರದಲ್ಲಿ ಆಗ್ತಕ್ಕಂಥ ಏರಿಳಿತಗಳ ಮಧ್ಯದಲ್ಲಿ ಹಿಂದುಳಿದವರು ಅನ್ನುವ ಹಣೆಪಟ್ಟಿ 1956ರ ಭಾಷಾವಾರ ರಿಆರ್ಗನೈಸೇಷನ್ ಆದಾಗ ನಾವು ಕನ್ನಡ ರಾಜ್ಯದಲ್ಲಿ ಈ ಹಣೆಪಟ್ಟಿಯೊಂದಿಗೆ ಸೇರಿದರು. ಅವತ್ತಿನಿಂದ ಇವತ್ತಿನವರೆಗೂ ಇದು ತೆಗೆದುಹಾಕಲಿಕ್ಕೆ ಅನೇಕ ಪ್ರಯತ್ನಗಳು ನಡೀತಾ ಇವೆ. ಮೊದಲನೇದಾಗಿ ಸೇರಿಸುವಾಗ ಈ ಪ್ರದೇಶಕ್ಕೆ ಕೆಲವು ಅನುಕೂಲತೆಗಳನ್ನು ಕೊಡಲೇಬೇಕು. ಆ ರೀತಿ ಪ್ರತಿಯೊಂದು ನಿಯಮಾವಳಿಗಳಲ್ಲಿ ಕೆಲವು ಸೇರಿಸಲಾಗಿದೆ. ಇದರದ್ದೇ ಒಂದು ಅಂಗ 371J. ಇದನ್ನು ತೆಲಂಗಾಣದವರು ಪ್ರಾರಂಭದಲ್ಲಿಯೇ ಕೊಡಬೇಕು. ಆದರೆ ನಮಗೆ ಪಡೆಯಲಿಕ್ಕೆ ಇದು ಸುಮಾರು 40 ವರ್ಷಗಳ ಕಾಲ ಕಾಯಬೇಕಾಯಿತು. ಜೊತೆಯಲ್ಲಿ ಈಗಿರುವ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಧರ್ಮಸಿಂಗ್ ಅವರ ಒಂದು ವರದಿಯ ಆಧಾರದ ಮೇಲೆ ಆದಂತ ಒಂದು ಬೋರ್ಡ್ ಏನಿದೆ, ಇವತ್ತು ಈ ಭಾಗದ ಅಧ್ಯಯನವನ್ನು ಮಾಡಿ ಇದನ್ನು ಹಿಂದುಳಿದನ್ನು ತೆಗೆದುಹಾಕಲಿಕ್ಕೆ ಏನ್ ಮಾಡಬೇಕು ಅಂತ ಮಾಡಿದ ಒಂದು ಪ್ರಯತ್ನ. ಅದೇ ರೀತಿ ಈ ಪ್ರದೇಶದ ಚೇಂಬರ್ಸ್ ಆಫ್ ಕಾಮರ್ಸ್ ಇದೆ. ಅದೇ ರೀತಿ ಈ ಪ್ರದೇಶದ ಕಲಬುರಗಿ ವಿಶ್ವವಿದ್ಯಾಲಯದಲ್ಲಿ ಒಂದು ಘಟಕ ಇದೆ. ಎಲ್ಲಕ್ಕಿಂತ ದೊಡ್ಡದಾಗಿರ್ತಕ್ಕಂಥ ಈ ಪ್ರದೇಶದ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆ ಎನ್ನುವ ಸಂಸ್ಥೆ ಇದೆ. ಕಳೆದ 16 ವರ್ಷಗಳಿಂದ ನಮ್ಮ ಡಾಕ್ಟರ್ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯು ಸಹ ಇಡೀ ಪ್ರದೇಶವನ್ನು ಈ ಕಳಂಕದಿಂದ ಹೊರಗೆ ಹಾಕಿ ಕೇವಲ ನಾವು ಇನ್ನೊಬ್ಬರ ಜೊತೆಗೆ ಬರಬೇಕು ಅಂತ ಅಷ್ಟಲ್ಲ, ಪ್ರಗತಿ ಮತ್ತು ಬೆಳವಣಿಗೆ ಅಂದ್ರೆ ಇಡೀ ದೇಶದ ಬೇರೆ ಭಾಗದ ಜನ ಅದನ್ನು ಕಲಿಯಲಿಕ್ಕೆ ನಮ್ಮಲ್ಲಿ ಬರಬೇಕು ಅಂತ ಗುರಿ ಇಟ್ಕೊಂಡು ನಾವು ಕೆಲಸ ಮಾಡಿದ್ದೇವೆ. ಈ ಮಾಡುವ ಕೆಲಸದಲ್ಲಿ ಅನೇಕ ಮುಖಗಳಿವೆ, ಎಲ್ಲವೂ ನಾವು ಮಾಡಲಿಕ್ಕೆ ಆಗುವುದಿಲ್ಲ. ಆವಾಗ ಸಮಾಜದಲ್ಲಿ ಒಳ್ಳೆಯವರು ನಾವೇ ಇರ್ತೇವೆ, ಕೆಟ್ಟವರು ನಾವೇ ಇರ್ತೇವೆ. ಸ್ಮಶಾನದಲ್ಲಿ ಅಂತಿಮ ಸಂಸ್ಕಾರಕ್ಕೆ ಹೋದಾಗ ನಮ್ಮ ಮನಸ್ಸು ಬಹಳ ಸುಖವಾಗಿರುತ್ತದೆ. ಆದರೆ ಚುನಾವಣೆಯ 2 ದಿನಗಳ ಮುಂಚೆ ಓಟ್ ಹಾಕುವಾಗ ಜಾತಿನೋ ದುಡ್ಡು ಇನ್ಯಾವುದೋ ನಮ್ಮ ತಲೆಯಲ್ಲಿ ಸೇರಿ ನಾವು ಮನುಷ್ಯರಿದ್ದವರು ನಮ್ಮ ಪ್ರಜಾತಂತ್ರ ವ್ಯವಸ್ಥೆಯಿಂದ ದೂರ ಹೋಗ್ತೇವೆ. ಹೀಗಾಗಿ ಒಳ್ಳೆಯವರು ನಾವೇ ಇದ್ದೀವಿ, ಕೆಟ್ಟವರು ನಾವೇ ಇದ್ದೀವಿ. ಇವುಗಳಿಂದ ಮುಕ್ತವಾಗಿ
ಅನೇಕ ಮುಖಗಳಲ್ಲಿ ಕೆಲಸ ಮಾಡಬೇಕಾದಂತಹ ಪ್ರಸಂಗ ಬಂದಾಗ ಒಂದು ಹೊಸ ಚಿಂತನೆ ಇದು, ಅದರದೇ ಇದೊಂದು ಪ್ರಯೋಗ ಸಣ್ಣದ್ದು. ಇಂಥದ್ದೇ 2 ಕಮಿಟಿಗಳನ್ನು ನಾವು ಸೆಣಬದಲ್ಲಿ ಮಾಡಿದ್ದೇವೆ. ಅದರ ಒಂದು ಉತ್ತಮ ಅನುಭವದ ಹಿನ್ನೆಲೆಯಲ್ಲಿ ಸುಮಾರು 8 ತಿಂಗಳ ಮುಂಚೆ ಕಲಬುರಗಿಯಲ್ಲಿ ಸುಮಾರು 650 ಜನ ಪ್ರಬುದ್ಧ ಜನರ ಮಧ್ಯದಲ್ಲಿ ಚರ್ಚೆಯಾಗಿ ಇಂಥ ಕಮಿಟಿ ಮಾಡಬೇಕು ಕಲಬುರಗಿಯಲ್ಲಿ ಅಂತ ಒಂದು ನಿರ್ಣಯಕ್ಕೆ ಬಂದು ಅವತ್ತಿನ ನಿರ್ಣಯಗಳ ಆಧಾರದ ಮೇಲೆ ಯಾಕೆ ಬೇಕು ಅಂತ ತುಂಬಾ ಚಿಂತನೆ ಮಾಡಿದ್ರು. ಒಂದು 4-6 ಜನ ಕುರಿತು ಕಲಬುರಗಿ ಇಡೀ ನಗರವನ್ನು ಸುತ್ತಾಡಿ ಒಂದು 600 ಹೆಸರುಗಳನ್ನು ಸಂಗ್ರಹ ಮಾಡಿದ್ರು. ಆದರೆ ರಿಪ್ರೆಸೆಂಟೇಷನ್ ಇರಬೇಕು, ನಗರದ ಎಲ್ಲ ಭಾಗದವರು ಇರಬೇಕು, ಬೇರೆ ಬೇರೆ ವೃತ್ತಿಯವರು ಇರಬೇಕು. ಈ ಚಿಂತನೆ ಮಾಡುವಾಗ ಕೆಲವು ಒಳ್ಳೆಯ ವ್ಯಕ್ತಿಗಳ ಹೆಸರನ್ನು ಬಿಡಬೇಕಾಗುತ್ತೆ. ಇವೆಲ್ಲವುಗಳ ಮಧ್ಯದಲ್ಲಿ 600 ಹೆಸರುಗಳನ್ನು ಕಡಿಮೆ ಮಾಡಿ ಇವತ್ತು ಸುಮಾರು 66 ಹೆಸರಿಗೆ ನಾವು ಅದನ್ನು ಸಂಕ್ಷಿಪ್ತ ಮಾಡಿದ್ದೇವೆ. ಅಂದರೆ ಪ್ರತಿ ಸುಮಾರು 8-9 ಹೆಸರುಗಳನ್ನು ನಾವು ಡಿಲೀಟ್ ಮಾಡಬೇಕಾಗಿದೆ. ಇವೆಲ್ಲಗಳ ಪ್ರಯಾಸದ ಹಿಂದೆ ಕಲ್ಪನೆ ಏನು ಅಂದರೆ, ಅನೇಕರಿಗೆ ಒಳ್ಳೆ ಕೆಲಸ ಮಾಡಬೇಕು, ಒಳ್ಳೆಯದಾಗಬೇಕು ಅಂತ ಆಸೆ ಇರ್ತದೆ. ಆದರೆ ನಾವು ಒಬ್ಬೊಮ್ಮೆ ಹ್ಯಾಂಗ್ ಮಾಡಬೇಕಪ್ಪ, ಎಲ್ಲಿ ದುಡ್ಡು ತರಬೇಕು, ಎಲ್ಲಿ ಕಾರ್ಯಕ್ರಮ ಮಾಡಬೇಕು, ಯಾರು ಬೇಗ ಕೊಡ್ತಾರ, ಯಾರು ಎಷ್ಟು ಬರ್ತಾನ, ಎಷ್ಟು ಬಂದು ದುಡ್ಡು ಕೊಟ್ಟು ಕಾರ್ಯಕ್ರಮ ಆಯಿತು, ಜನನ ಸಿಕ್ತು, ಜನನೇ ಬರಲಿಲ್ಲ ಅಂದ್ರೆ ಏನ್ ಮಾಡಬೇಕು, ಹೀಗೆ 100 ಸಮಸ್ಯೆಗಳ ಭಯದಲ್ಲಿ ಅನೇಕ ಒಳ್ಳೆಯ ವಿಚಾರಗಳು ಇದ್ದು ಕೆಲಸ ಮಾಡಲಿಕ್ಕೆ ಆಗೋದು. ಅಂಥ ಒಂದು ಕೊರತೆಯನ್ನು ತುಂಬುವ ದೃಷ್ಟಿಯಿಂದ ಒಂದು ಕಲಬುರಗಿಯ ಐತಿಹಾಸಿಕ ನಗರ, ಇದು ಪಬ್ಲಿಕ್ ಎನಿಮಿಟೀಸ್, ಸಾರ್ವಜನಿಕರ ಬೇಡಿಕೆ. ಈ ದೇಶದ ಬೆಳೆಯುತ್ತಿರುವ ಸುಮಾರು 200 ನಗರಗಳಲ್ಲಿ ಕಲಬುರಗಿಯೂ ಒಂದು ಮಹಾನಗರವಾಗಿದೆ. ಇನ್ನು 25 ವರ್ಷದಲ್ಲಿ ಇದರ ಯಾವ ಸ್ವರೂಪ ಆಗುತ್ತೆ ನಾವು ಹೇಳಲಿಕ್ಕೆ ಆಗುವುದಿಲ್ಲ. ಈಗಿರುವ ರಿಂಗ್ ರೋಡ್ಗೆ ಇನ್ನೊಂದು ಬೃಹತ್ತಾಕಾರವಾದ ರಿಂಗ್ ರೋಡ್ ಬರುವ 4-8 ವರ್ಷಗಳಲ್ಲಿ ರೂಪುಗೊಳ್ಳುತ್ತದೆ. ಅಂಥ ಸ್ಥಿತಿಯಲ್ಲಿ ಇಲ್ಲಿಯ ಜನ ತಿರುಗಾಡುವ ಅನುಕೂಲತೆಗಳಿರ್ಬೋದು, ಬಸ್ ಸ್ಟ್ಯಾಂಡು, ರೈಲ್ವೆ ಸ್ಟೇಷನು, ಬೇರೆ ಬೇರೆ ಸ್ಟಾಪ್ಗಳಲ್ಲಿ ವಾಹನಗಳನ್ನು ನಿಲ್ಲಿಸಿ ಅನುಕೂಲತೆ ಸಮಸ್ಯೆಗಳಿರ್ಬೋದು, ಆಸ್ಪತ್ರೆಯ ಸೇವೆ ಇರ್ಬೋದು, ಕಲ್ಯಾಣ ಮಂಟಪಗಳಲ್ಲಿ ಬಿಸಾಡಿದ ಬೇಡವಾದ ವಸ್ತುಗಳನ್ನು ವಿಲೇವಾರಿ ಮಾಡತಕ್ಕಂಥ ಕೆಲಸ ಇರ್ಬೋದು. ಹೀಗೆ ಒಂದು ಸುಂದರ ಮತ್ತು ಸ್ವಸ್ಥ ನಗರವನ್ನು ಆಗಿ ಮಾಡಲಿಕ್ಕೆ 1000 ಸಮಸ್ಯೆಗಳಿರ್ತವೆ. ಅದನ್ನು ಸ್ಥಳೀಯರಿಗೆ ಅನುಭೂತಿಯಾಗುತ್ತೆ. ಎರಡನೇದು, ನಗರ ಎಷ್ಟು ಬೆಳೀತದೆ. ಕಲಬುರಗಿ ನಗರಕ್ಕೆ ಪ್ರತಿನಿತ್ಯ ಒಂದು 2 ಲಕ್ಷ ಜನ ಆದರೂ ಬಂದು ಹೋಗ್ತಾರೆ. ಅದು ಸಹ ನಾವು ಹ್ಯಾಂಡಲ್ ಮಾಡಬೇಕಾಗುತ್ತೆ. ಇಲ್ಲಿರುವ ಹಾಸ್ಟೆಲ್ಗಳಿರ್ಬೋದು, ಇಲ್ಲಿರುವ ಕಾಲೇಜ್ಗಳಿರ್ಬೋದು, ಇಲ್ಲಿರುವ ಬೇರೆ ಬೇರೆ ಹೋಟೆಲ್ಸ್ಗಳಿರ್ಬೋದು, ಅದರ ವ್ಯವಸ್ಥೆಗಳಿರ್ಬೋದು, ಇವೆಲ್ಲವುಗಳ ಬಗ್ಗೆ ಒಂದು ದೂರದೃಷ್ಟಿಯ ಆಲೋಚನೆಯನ್ನು ಮಾಡಿ ಪೊಲೀಸ್ ಇಲಾಖೆ, ಆರೋಗ್ಯ ಇಲಾಖೆ, ಕಾರ್ಪೊರೇಷನ್ನು ಇವರೆಲ್ಲರ ಸಹಯೋಗವನ್ನು ಪಡೆದುಕೊಂಡು, ಶಿಕ್ಷಣ ಇಲಾಖೆ ಸಹಯೋಗವನ್ನು ಪಡೆದುಕೊಂಡು ಒಂದು ಸುಂದರವಾದ ನಗರವನ್ನಾಗಿ ಮಾಡಲಿಕ್ಕೆ ಒಂದೊಂದು ಹೆಜ್ಜೆಗಳನ್ನು ಇಡುತ್ತಾ ಕ್ರಮೇಣ ಒಂದು 4-8 ವರ್ಷಗಳಲ್ಲಿ ಕಲಬುರಗಿ ಅಂದರೆ ಇವತ್ತು ಇಂದೋರಕ್ಕೆ ಕಳೆದ 3 ವರ್ಷಗಳಿಂದ ದಿ ಮೋಸ್ಟ್ ಬ್ಯೂಟಿಫುಲ್ ಅಂಡ್ ಕ್ಲೀನ್ ಸಿಟಿ ಅಂತ ಸರ್ಟಿಫಿಕೇಟ್ ಕೊಡ್ತಾರೆ. ಒಂದು ನಗರಕ್ಕೆ ಉತ್ತಮ ಸಾಂಸ್ಕೃತಿಕ ನಗರ ಅಂತ ಕರೀತಾರೆ. ಚಂಡೀಗಢಗೆ ಒಂದೊಂದು ಬ್ಯೂಟಿಫುಲ್ ಸಿಟಿ, ಯಾಕಂದ್ರೆ ಅದು ಹೊಸದಾಗಿ ಕಟ್ಟಿದ್ದಾರೆ, ಅದಕ್ಕೆ ಇದ್ದರಲ್ಲಿ ನಾವು ಸರಿ ಮಾಡಿಕೊಂಡು ಉತ್ತಮ ನಗರದಲ್ಲಿ ಹೇಗೆ ಆಗಬೇಕು ಅನ್ನೋದಕ್ಕಾಗಿಯೇ ಇದು ನಾಗರಿಕ ಸಮಿತಿಯ ಕೆಲಸ ಇದೆ. ನಾವೇನೋ ಪ್ರಾರಂಭಿಕವಾಗಿ ಒಂದು ಬಾಡಿ ಮಾಡಿ ಒಂದು ಟೀಮ್ ಮಾಡಿ ಕೊಟ್ಟಿದ್ದೇವೆ. ಅವರಿಗೆ ವಿನಂತಿ ಮಾಡಿದ್ದೇವೆ, ಪ್ರತಿ 3 ವರ್ಷಕ್ಕೆ ಒಂದ್ಸಲ ನೀವು ಇದನ್ನು ರಿವ್ಯೂ ಮಾಡಬೇಕು. ಇದರಲ್ಲಿ ಯಾರಾದರೂ ಹೊಸಬರನ್ನು ಸೇರಿಸಬಹುದಾ, ತುಂಬ ವಯಸ್ಸಾದವರು ಒಬ್ಬರಿಬ್ಬರನ್ನು ಬಿಡಬಹುದಾ, ಯಾಕಂದ್ರೆ ಈ ಪ್ರವಾಹ ಕಂಟಿನ್ಯೂ ಇರಬೇಕಾಗುತ್ತೆ. ಆ ದೃಷ್ಟಿಯಿಂದ ಚಿಂತನೆ ಮಾಡಿ ಅವಶ್ಯಕತೆ ಬಿದ್ದರೆ ಕಲಬುರಗಿ ನಗರದಲ್ಲಿರ್ತಕ್ಕಂಥ 2 ಸಮಿತಿಗಳು ರಿಜಿಸ್ಟರ್ ಸಂಸ್ಥೆ ಮಾಡಿ ಇಡೀ ಕಲ್ಯಾಣ ಕರ್ನಾಟಕದಲ್ಲಿ ಬರತಕ್ಕಂಥ ಎಲ್ಲ ಸೇವಾ ಮತ್ತು ನಾಗರಿಕ ಸಂಸ್ಥೆಗಳನ್ನು ತನ್ನ ಆಧೀನದಲ್ಲಿ ತಗೊಂಡು ಕೆಲಸ ಮಾಡಲಿಕ್ಕೆ ಸಾಧ್ಯ ಇದೆ. ಯಾಕಂದ್ರೆ ನಮ್ಗೆ ಬೇಕೋ ಬೇಡೋ ಕಲಬುರಗಿಯಲ್ಲಿ ಏನು ನಡೀತದೆ ಅದರ ಪರಿಣಾಮ ಇಡೀ ಕಲ್ಯಾಣ ಕರ್ನಾಟಕದ ಮೇಲೆ ಆಗಿಯೇ ಆಗುತ್ತದೆ. ಹಾಗಾಗಿ ಅದರ ಜವಾಬ್ದಾರಿಯಿಂದ ನಾವು ದೂರ ಆಗಲಿಕ್ಕೆ ಆಗುವುದಿಲ್ಲ. ಆ ದೃಷ್ಟಿಯಿಂದ ಇಲ್ಲಿಯ ನಾಗರಿಕ ಸಮಿತಿ ತನ್ನ ಮಹತ್ವದ ಪಾತ್ರ ವಹಿಸಬೇಕು.
ಇದರ ಮುಖಾಂತರ ಕೆಲಸ ಒಳ್ಳೆ ಕೆಲಸ ಮಾಡುವವರ ಯಾರು ಈ ರೀತಿ ಮನಸ್ಸಿರ್ತದೆ ಅದರಲ್ಲಿ ಒಂದು 4 ಮಂದಿ ಹೆಚ್ಚಿಗೆ ಕೆಲಸ ಮಾಡುವುದು ಕೆಲಸ ಇದು ಎಡಿಷನ್ ಆಗುತ್ತೆ. ಇವತ್ತು ಒಂದು ಕಲಬುರಗಿಯಲ್ಲಿ 2 ಸಂಘಟನೆ ಸೇರಿ ಒಂದು 10-12 ಮಂದಿ ಇನ್ನೂ ಹೆಚ್ಚು ಕೆಲಸ ಮಾಡಲು ಆಗುವ ಅಂತಂದರೆ ನಾಳೆ ಇಡೀ ಕಲ್ಯಾಣ ಕರ್ನಾಟಕದ 50 ತಾಲೂಕಾ ಕೇಂದ್ರಗಳಲ್ಲಿ 4 ಜಿಲ್ಲಾ ಕೇಂದ್ರಗಳಲ್ಲಿ ಇದೇ ರೀತಿ ಸಂಘಟನೆ ನಾವು ಏನಾದರೂ ಮಾಡಿದರೆ ಕನಿಷ್ಠ ಸರ್ಕಾರದಲ್ಲಿ ತೊಡಗುವವರ ಸಂಖ್ಯೆ ಏನಿದೆಯಲ್ಲ ಅದು 1,000-2,000 ಹೆಚ್ಚಿನ. ಇದು ಒಂದು ಸೂಕ್ತವಾದ ಮನಸ್ಸಿನ ವೇದನೆ. ಯಾಕಂದ್ರೆ ಎಷ್ಟೇ ಒಳ್ಳೆಯ ಕೆಲಸ ಇತ್ತು, ಒಬ್ಬ ವ್ಯಕ್ತಿ ಎಷ್ಟೇ ದೊಡ್ಡವನಾಗಿದ್ದರು, ಒಂದು ಸಂಸ್ಥೆ ಎಷ್ಟೇ ದೊಡ್ಡದಾಗಿದ್ದರು, ಎಲ್ಲವೂ ನಾವು ಮಾಡಲಿಕ್ಕೆ ಆಗುವುದಿಲ್ಲ. ನಾನೇನಾದರೂ ಮಾಡ್ತೀನಿ ಅಂತ ನಾನು ಹೇಳಿದ್ರೆ ಅದು ನನ್ನ ಅಹಂಕಾರ ಆಗುತ್ತದೆ ಹೊರತು ಅದು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಸಂಘಟನೆ ಗೌರವ ಹೇಳಿದೆ, ಬೇಕಾದಷ್ಟು ನಾವು ಪ್ರಗತಿ ಮಾಡಿದ್ದೇವೆ, ವೈದ್ಯಕೀಯದಲ್ಲಿ ಬೇಕಾದಷ್ಟು ಮುಂದೆ ಹೋಗಿದ್ದೇವೆ. ಆದರೆ ದುರ್ದೈವ ಕಳೆದ ಡಿಸೆಂಬರ್ನಲ್ಲಿ ಬಂದಿರತಕ್ಕಂಥ ಈ ಕೊರೋನಾ ವೈರಸ್ ಇದಕ್ಕೆ ಇಲ್ಲಿಯವರೆಗೂ ಯಾರಿಗೂ ಒಂದು ಬೆಳೆದಿಲ್ಲ. ನಾವು ಚಂದ್ರನಾಥಕ್ಕೆ ಹೋಗಬಹುದು, ಆದರೆ ಈ ಒಂದು ಸಣ್ಣ ಜನರಿಗೆ ಔಷಧಿ ಕಂಡುಹಿಡಿಯಲಿಕ್ಕಾಗುತ್ತೆ. ಹೀಗಾಗಿ ಎಲ್ಲಿ ನಾವು ಅಹಂಕಾರಕ್ಕೆ ಅವಕಾಶವನ್ನು ಕೊಡದೆ ವಿನಯ ಭಾವನೆಯಿಂದ ನಡಿಬೇಕು. ಇದು ಇವತ್ತಿನ ಈ ಪ್ರಸಂಗದಲ್ಲಿ ನನ್ನ ಮಾತಿದೆ. ಜೊತೆಯಲ್ಲಿ ಸೇವಾ ಸಮಿತಿ ನೊಂದವರಿಗೆ, ಹಸಿದವರಿಗೆ, ಆಕಸ್ಮಿಕ ಕೆಲವು ಅಪ್ರಾಸಂಗಿಕ ದುರ್ಘಟನೆಗಳು ನಡೆದಾಗ ಅಥವಾ ಈ ರೀತಿಯ ಮಹಾಮಾರಿಯ ಪ್ರಸಂಗಗಳು ಬಂದಾಗ, ಪ್ರವಾಹ ಹೆಚ್ಚಾದಾಗ, ಅತಿವೃಷ್ಟಿ ಆದಾಗ, ಅನಾವೃಷ್ಟಿ ಆದಾಗ, ಬೇರೆ ಬೇರೆ ಸಾಂಕ್ರಾಮಿಕ ರೋಗ ಬಂದಾಗ, ಜಾತ್ರೆ ಇತ್ಯಾದಿ ಸಮಯಗಳಲ್ಲಿ ಕೆಲವು ಸೇವಾ ಭಾವನೆಯಿಂದ ಕೆಲಸ ಮಾಡುವವರು ಬೇಕಾಗುತ್ತದೆ. ನಮ್ಮ ಗುಲ್ಬರ್ಗ ಆಫೀಸ್ನಲ್ಲಿ DC ಆಫೀಸ್ನಲ್ಲಿ ಒಬ್ಬರು ಇದ್ದರು, ವೀರಣ್ಣ ಅಂತ ಇದ್ದಾರೆ, ರಿಟೈರ್ ಆಗಿದ್ದಾರೆ. ನಾವು ಕಲಬುರಗಿ ಕಂಪ್ನಿ ಮಾಡುವಾಗ ಅವರು ನನಗೆ ಬಂದರು, ಒಂದು 3-4 ಮಂದಿ ಕರ್ಕೊಂಡು ಬಂದರು. ಬಂದವರು ನನಗೆ ಹೇಳಿದ್ದೇನೆಂದರೆ, ಸರ್ ನನಗೆ ಇಲ್ಲೇ ನೀವು ಶೌಚಾಲಯ ಆಕ್ಟಿವಿಟಿ ಮಾಡಿರ್ತೀರಲ್ಲ, ಅದು ಸ್ವಚ್ಛತೆ ಕೆಲಸ ಕೊಟ್ಟರೆ ನಾನು ತುಂಬ ಮನಸ್ಸು ಮಾಡ್ತೀನಿ ಅಂತ. ಅದು ಇನ್ನೊಬ್ಬರಿಗೆ ಬೇಡ ಇರಬಹುದು, ಆದರೆ ಅದು ವಾಸನೆ ಪರಿಸರದಲ್ಲಿ ಅಂದರೆ ಜನರಿಗೆ ತಿರುಗಾಡಲಿಕ್ಕೆ ಮನಸ್ಸು ಕೊಡೋದು. ಅಂದರೆ ದೈವದತ್ತವಾಗಿ ಕೆಲವರ ಮನಸ್ಸಿನಲ್ಲಿ ಈ ಗುಣ ಇರ್ತದೆ, ಆದರೆ ಅದಕ್ಕೊಂದು ಪ್ಲೇಟ್ಫಾರ್ಮ್ ಬೇಕಾಗಿದೆ. ಮತ್ತು ಯಾರು ಎಷ್ಟು ಜಾದು ಕೆಲಸ ಮಾಡ್ತಾರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಒಂದು ಬೇವೂರು ಪರಿವಾರ ಅಂತ ಇದೆ, ಅವರಿಗೆ ಒಬ್ಬ ಬುದ್ಧಿಮಾಂದ್ಯ ಮಗಳಿದ್ದಾರೆ. ಆ ಮಗುವಿಗೆ ಸುಮಾರು ಈಗ 30 ವರ್ಷ, ಆದರೆ ಅವರ ನಡವಳಿಕೆ 80 ವರ್ಷದ ಹುಡುಗಿ ಇದ್ದಾರೆ. ಅವರ ಬುದ್ಧಿಮಾಂದ್ಯ ಅಂದರೆ ವಯಸ್ಸು 30, ನಡವಳಿಕೆ 80 ವರ್ಷದ ಹುಡುಗಿ ಇದೆ. ನನಗೆ ತುಂಬ ಆಶ್ಚರ್ಯ ಆಗುತ್ತೆ. ಆ ಹುಡುಗಿ ತಂದೆ ತಾಯಿಯ ಮನಸ್ಸನ್ನು ಎಷ್ಟು ಗೆದ್ದಿದ್ದಾಳೆ ಅಂತಂದರೆ, ಇವತ್ತು ಹೈಕೋರ್ಟ್ ಎದುರುಗಡೆ ಇರತಕ್ಕಂಥ ತಮ್ಮ ಸ್ವಂತ ಬಿಲ್ಡಿಂಗ್ನಲ್ಲಿ ಇವತ್ತು ತನ್ನ ಜೊತೆಯಲ್ಲಿ 60 ಬುದ್ಧಿಮಾನ್ಯ ಮಕ್ಕಳನ್ನು ತೆಗೆದುಕೊಂಡು ತಂದೆಗೆ ಒಂದು ವ್ಯಾನ್ ಖರೀದಿ ಮಾಡಲಿಕ್ಕೆ ಹಚ್ಚಿ ಸುಮಾರು 8 ಜನರಿಗೆ ಉದ್ಯೋಗವನ್ನು ಕೊಟ್ಟು ಕನಿಷ್ಠ ಆ 60 ಪರಿವಾರಗಳಲ್ಲಿರ್ತಕ್ಕಂಥ ಮನೆಯ ತಾಯಿಯರು ಆ ಮಕ್ಕಳು ಮನೆಗೆ ಇದ್ದರೆ ಏನೂ ಕೆಲಸ ಮಾಡಲಿಕ್ಕೆ ಆಗಂಗಿಲ್ಲ. ಒಂದು 6-8 ತಾಸು ರಿಲೀಫ್ ಕೊಡ್ತಾರೆ. ಅಂಥ ವಾತಾವರಣ ಆ ತಂದೆ ತಾಯಿಗೆ ಪ್ರೇರಣೆ ಕೊಟ್ಟಂತ ಒಬ್ಬ ಸಾಮಾನ್ಯ ಹುಡುಗಿ, ಅವಳ ಹೆಸರು ಶಮಂತಕ ಮಣಿ ಅಂತಿದೆ. ಇವತ್ತು ಅಷ್ಟಕ್ಕೆ ಅವ್ರ ತಂದೆ ನಿಂತಿಲ್ಲ. 13 ಕೋಟಿಗೆ 4 ಎಕರೆ ಜಮೀನು ಇಟ್ಟಿದ್ದಾರೆ, 1 ಎಕರೆ ಜಮೀನು ಬೆಲೆ ಮಾಡಿದ್ದಾರೆ. ಮುಂದೆ ಇಲ್ಲಿ ಇನ್ನೂ ಹೆಚ್ಚಿನ ಈ ಬುದ್ಧಿಮಾನ್ಯ ಮಕ್ಕಳಿಗಾಗಿ ಏನಾದರೂ ಮಾಡಬೇಕು ಅನ್ನೋ ಇಚ್ಛೆ ಇದೆ. ಇದಕ್ಕೆ ಮಾನವೀಯ ಸೇವೆ ಅಂತ ಕರೀತಾರೆ. ದುಃಖ, ದಾರಿದ್ರ್ಯ, ಕಣ್ಣೀರು, ಹಸಿವು, ಬೇರೆ ಬೇರೆ ಈ ರೀತಿಯ ಪ್ರಸಂಗಗಳಲ್ಲಿ ಮಾನವೀಯ ಪ್ರೀತಿ. ಕೆಲವೊಂದು ಸಲ ಪೇಷಂಟ್ ಆದವರಿಗೆ, ಬಿಮಾರಾದವರಿಗೆ ಪ್ರೀತಿಯಿಂದ ಮಾತಾಡೋದು ಖುಷಿ ಆಗುತ್ತೆ. ನಮ್ಮ ಮನೆಯವರು, ನಾನು ಕಲ್ಯಾಣ ಕರ್ನಾಟಕದ ಅಧ್ಯಕ್ಷ ಆದಮೇಲೆ ಈ ದಿನ ಅವರೇನೂ ಕೇಳುತ್ತಿರಲಿಲ್ಲ. ಆದರೆ ಇತ್ತೀಚೆಗೆ ನನಗೆ ಫೋನ್ ಮಾಡಿ ಒಂದು 4-5 ದಿನ ನಾನು ಬಿಮಾರಿದ್ದೀನಿ ಅಂದ್ರೆ ನಾನು ಇವರಿಗೆ ಹಾಕೊಂಡಿದ್ದೆ. ಯಾಕೆ ಹಾಕೊಂಡು ಅಂದರೆ ಅವ್ರಿಗೆ ತಾವು ಇಲಾಜ್ ಹೆಂಗೆ ಮಾಡಿಸ್ಕೊಡ್ಬೇಕು ಅನ್ನೋದು ಗೊತ್ತಿರಲಿಲ್ಲ. ಅವರಿಗೆ ಯಾರು ಡಾಕ್ಟರ್ಗಳಿಗೆ ಹೋಗ್ಬೇಕು ಅನ್ನೋದು ಗೊತ್ತಿರಲಿಲ್ಲ. ಆದರೆ ನೀನು ತನ್ನ ಮನಸ್ಸಿನ ಮಾತಾಡೋದು ಏನಿಲ್ಲ, ಇದ್ದಾಗ ಒಂದ್ಸಲ ಮಾತಾಡಲಿ ನಾನು ಬಿಮಾರಿ ತಾನೇ ಅಂದರೆ ಇದಕ್ಕೂ ಮನುಷ್ಯ ಹಸಿದಿರ್ತಾನೆ. ಇದಕ್ಕೆ ಮಾನವೀಯ ಸೇವೆ ಅಂತ ಕರೀತಾರೆ. ಸೊ ಆ ದೃಷ್ಟಿಯಿಂದ ಈ ಸೇವಾ ಸಮಿತಿ ಏನಿದೆಯಲ್ಲ, ಈ ರೀತಿಯ ಎಲ್ಲೆಲ್ಲಿ ಆ ರೀತಿಯ ನೋವಿದೆ ಅದನ್ನು ದೂರ ಮಾಡಲಿಕ್ಕೆ ಯಾವ ರೀತಿಯಿಂದ ಸಹಾಯ ಮಾಡಲಿಕ್ಕೆ ಸಾಧ್ಯ ಇದೆ ಮತ್ತು ಇಂಥ ಕಾರ್ಯಗಳಿಗೆ
ದುಡ್ಡು ಕೊಡುವವರು ಸಾಕಷ್ಟು ಜನ ಇದ್ದಾರೆ, ದುಡಿಯುವವರು ಇಲ್ಲ. ಆ ಮಾನಸಿಕತೆಯ ಸದುಪಯೋಗ ಮಾಡಿಕೊಂಡು ಎರಡೂ ಸಂಘಟನೆಗಳ ಅಧ್ಯಕ್ಷರು ಒಂದು ನಗರದ ಉತ್ತಮ ವಾತಾವರಣ, ಎರಡನೇದು ಈ ನಗರದಲ್ಲಿ ನೊಂದವರು, ಹಸಿದವರು, ಕಷ್ಟದಲ್ಲಿದ್ದವರು ಒಂದು ರೀತಿ ಅದನ್ನು ಮರೆತು ಪ್ರಸನ್ನವಾಗಿ ಬದುಕತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಮಾಡುವುದು ಈ ಎರಡೂ ಸಂಸ್ಥೆಗಳ ಕಾರ್ಯ ಆಗಿದೆ. ಇಲ್ಲಿಯ ಮಾದರಿ ಇಡೀ ಕಲ್ಯಾಣ ಕರ್ನಾಟಕಕ್ಕೆ ಬದಲಾಗಬೇಕು. ಆಮೇಲೆ ದೇಶದವರು ಈ ಸಂಸ್ಕೃತಿಯನ್ನು ಪಡೆಯಲಿಕ್ಕೆ ಕಲಬುರಗಿ ನಗರಕ್ಕೆ ಬಂದು ಸ್ಟಡಿ ಮಾಡಿಕೊಡ್ಬೇಕು. ಇದನ್ನು ನಾವು ಸೇವಾ ಸಮಿತಿ ಮಾಡಬೇಕಾದ್ರೆ ನನಗೆ ಪ್ರೇರಣೆ ಸಿಕ್ಕಿದ್ದು ಗುಜರಾತಿನ ಅಹಮದಾಬಾದ್ ಒಬ್ಬ ಭರತ್ ಶಾ ಅಂತೇಳಿ IIT ಪಾಸ್ ಆದಮೇಲೆ ಆತ ನೌಕರಿಗೆ ಹೋಗಲಿಲ್ಲ. ತಮ್ಮ ಮನೆಯವರು ಸೇರಿ ಒಂದು ಸಣ್ಣ ಟ್ರಸ್ಟ್ ಮಾಡಿದ್ದಾರೆ. ಅವನು ಭಾರಿ ಬುದ್ಧಿವಂತ. ಅವನೊಂದು ಪೇಪರ್ದಲ್ಲಿ ಸಣ್ಣ ಹೇಳಿಕೆ ಕೊಟ್ಟ, ನಾವು ಏನಾದರೂ ಒಂದು ಜನಸೇವೆ ಕೆಲಸ ಮಾಡಬೇಕಾದ್ರೆ ಯಾರ್ಯಾರು ರವಿವಾರ ದಿವಸ ಅಥವಾ ಶನಿವಾರ ದಿವಸ ನಿಮ್ಮ ಹಾಲು, ನಿಮ್ಮ ಕಟ್ಟಡ ಯಾರು ಕೊಡಬಹುದು ಅಂತ 600 ಮಂದಿ ನಗರದಲ್ಲಿ ನಾವು ಕೊಡ್ತೀವಿ ಅಂತ ಬಂದು. ಆಮೇಲೆ ಈ ನಗರದಲ್ಲಿ ಕೆಲವು ಸಲ ಡಾಕ್ಟರ್ ನೋಡ್ಲಿಕ್ಕೆ ಬರ್ತಾರೆ, ಕೆಲವು ಅವೇರ್ನೆಸ್ ಕಾರ್ಯಕ್ರಮ ಮಾಡಬೇಕಾಗತ್ತೆ, ಮತ್ತೊಂದು ಮಾಡಬೇಕಾಗತ್ತೆ. ಇಂಥ ಕಾರ್ಯಕ್ರಮಗಳೆಲ್ಲ ನಿಮ್ಮ ಓಣಿಯಲ್ಲಿ ಮಾಡಿದಾಗ ನಾವು ಪುಕ್ಕಟ್ಟೆ ದುಡಿಲಿಕ್ಕೆ ಯಾರು ಬರ್ತೀರಿ ಅಂತ ಕೇಳೋದು. ಅದಕ್ಕೊಂದು ಸಾರಿಗೆ ಹೆಸರು ಬಂದು ಅವರಿಗೆಲ್ಲ ಆಯಾ ಓಣಿಗಳಲ್ಲಿ ತೋರಿಸ್ಬೇಕು. ಅಲ್ಲಿಂದ ಬೇರೆ ಬೇರೆ ರೀತಿಯ ಎಕ್ಸ್ಪರ್ಟ್ಸ್ ಎಲ್ಲ ಜ್ಞಾನಿಗಳು ದೊಡ್ಡವರಾಗಿರ್ತಾರೆ. ಸೊ ಇಂತಿಂಥ ಸೇವಾ ಕಾರ್ಯ ನಿಮ್ಗೆ 365 ದಿವಸ ನಿಮ್ಮ ಗಳಿಗೆ ನೀವು ಮಾಡ್ಕೊಳ್ಳಿ, ಆದರೆ ಜನಹಿತಕ್ಕಾಗಿ ಯಾರ್ಯಾರು ಸಮಯ ಕೊಡ್ತೀರಿ ಅಂತ ಕೇಳೋದು. ಯೋಗಾಸನ ಕಲಿಸೋರು 10 ಮಂದಿ ಬಂದರು, ಕ್ಯಾನ್ಸರ್ ಡಾಕ್ಟರ್ ಹೇಳಿದ್ರು ನಾ 10 ದಿನ ಟೈಮ್ ಕೊಡ್ತೀನಿ, ಹಾರ್ಟ್ ಡಾಕ್ಟರ್ ಹೇಳಿದ್ರು ನಾನು ಇಷ್ಟು ದಿವಸ ಟೈಮ್ ಕೊಡ್ತೀನಿ. ಈ ರೀತಿ 100 ಜನ ಒಳ್ಳೆ ಕೆಲಸ ಮಾಡೋರೆಲ್ಲ ಮುಂದೆ ಬಂದರು. ಅದನ್ನು ಒಂದು ಟೈಮ್ ಟೇಬಲ್ ಮಾಡಿ ಕಂಪ್ಯೂಟರ್ದಾಗ ಇಟ್ಟು ಏರ್ಪೋರ್ಟ್ನಾಗ ಹೆಂಗೆ ಟೈಮ್ ಟೇಬಲ್ ಮಾಡ್ತಾರೆ ಅವ ಮನೆಯಲ್ಲಿ ಕೆಲಸ ಮಾಡ್ತಾರೆ, ಅವ್ರ ಟೈಮಿಂಗ್ ಸರಿಯಾಗಿ ಹೋಗ್ತಾರೆ. ಮೊದಲೇ ಅದರ ಪಬ್ಲಿಸಿಟಿ ಆಗಿರ್ತದೆ. ಅದಕ್ಕೆ ಯಾರು ಬೆನಿಫಿಟ್ ತಗೋಬೇಕು ಅವರು ಒಂದು ಬೆನಿಫಿಟ್ ತಗೋತಾರೆ. ಒಂದು ದುಡ್ಡು ಖರ್ಚಿಲ್ಲದೇ ಈ ಕಾರ್ಯಕ್ರಮ ಸೇವಾ ಕಾರ್ಯವನ್ನು ನಡೆಸ್ಕೊಂಡು ಹೋಗ್ತಾರೆ. ಇದು ಅವರ ಇಂಟೆಲಿಜೆನ್ಸ್. ಸೊ ಈ ರೀತಿ ಒಂದು ಸ್ವಸ್ಥ ವಾತಾವರಣ ನಿರ್ಮಾಣ ಮಾಡಬೇಕಾದ್ರೆ ಈ ರೀತಿ ಹಸಿದವರು, ನೊಂದವರು, ದುಃಖದಲ್ಲಿದ್ದವರು, ಮಾನವೀಯ ರೀತಿಯ ಅಭಾವವಿದ್ದವರು ಊರಿನಲ್ಲಿ ಇರಬಾರದು. ಆ ದೃಷ್ಟಿಯಿಂದ ಸೇವಾ ಸಮಿತಿಯ ಕಾರ್ಯವೂ ಇದೆ. ಈ ಎರಡೂ ಸಂಸ್ಥೆಗಳಿಗೆ ಇವತ್ತು ಶ್ರೀ ಗಣೇಶ ಆಗುತ್ತೆ ಮತ್ತು ಇದರ ಪ್ರಮುಖರು ಇದು ಯಾವುದೇ ಒಂದು ಕೆಲಸ ನಾವು ತಗೊಂಡ ಮೇಲೆ ಎಷ್ಟು ಸೀರಿಯಸ್ ಆಗಿ ನಾವು ಶ್ರದ್ಧೆಯಿಂದ ಅದರ ಜೊತೆಗೆ ಸಮರ್ಪಿತ ಆಗ್ತೇವೋ ಅಷ್ಟೇ ಅದರ ಹೆಸರು ಹೆಚ್ಚಾಗುತ್ತೆ. ಈ ಪೇಪರ್ನಲ್ಲಿ ಟಿವಿಯಲ್ಲಿ ಬಂದರೆ ಹೆಚ್ಚಾಗುತ್ತೆ ಅಂತ ತಿಳ್ಕೊಳ್ಬೇಡಿ. ಬೈ ವರ್ಕ್ ಆಲ್ಸೋ ಎ ಮ್ಯಾನ್ ಕ್ಯಾನ್ ಕ್ಯಾಪ್ಚರ್ ದಿ ವರ್ಲ್ಡ್. ಈಗ ಭರತ್ ಶಾ ಅಂತ ಹೇಳಿ ಒಂದು ಜೈಪುರದಿಂದ 40-43 ಕಿಲೋಮೀಟರ್ನಲ್ಲಿ ಒಂದು ಊರಿದೆ. ಆತ ಇನ್ನೊಂದು ಭರತ್ಪುರ ಅಂತ ಊರಿದೆ. ಇವರು ಆಯುರ್ವೇದಿಕ್ ಡಾಕ್ಟರ್, ಗಂಡ ಹೆಂಡತಿ ಇದ್ದಾರೆ. ಈ ದೊಡ್ಡ ದೊಡ್ಡ ನಗರಗಳಲ್ಲಿ ಕಾಲು ಮುರಿದವರು, ಕೈ ಮುರಿದವರು, ಮೇಲಿಂದ ರಕ್ತ ಹೋಗ್ತಿರ್ತದ, ಒಳ ಬಿದ್ದಿರ್ತದ, ಎಲ್ಲೋ ಬಿದ್ದಿರ್ತಾರೆ ರೋಡ್ ಮೇಲೆ, ಅಲ್ಲಿ ಸ್ಲಮ್ ಏರಿಯಾದಲ್ಲಿ. ಅಂಥವರಿಗೆ ಕರೆದುಕೊಂಡು ಹೋಗಿ ಆ ಗಂಡ ಹೆಂಡತಿ ಹೆಂಗಂದ್ರೆ ಅವರಿಗೆ ಅವರು ಠಾಕೂರ್ ಅಂತ ಕರೀತಾರೆ. ಉತ್ತರ ಭಾರತದಲ್ಲಿ ಠಾಕೂರ್ ಅಂದರೆ ದೇವರಿಗೆ ಠಾಕೂರ್ ಅಂತ ಕರೀತಾರೆ. ಇವರೇ ದೇವತೆಗಳು ಅಂತ ಅವರು ಸೇವೆ ಮಾಡ್ತಾರೆ. ಎಷ್ಟು ಮಂದಿ ಸೇವೆ ಅವರು ಒಟ್ಟು 6 ಕೇಂದ್ರಗಳಲ್ಲಿ ಮಾಡ್ತಾರೆ ಅಂತಂದ್ರೆ 4,500 ಜನರಿಗೆ ಅವರು ಸೇವೆ ಮಾಡ್ತಾರೆ. ಮತ್ತು ಅವ್ರು ಏನು ಹೇಳ್ತಾರೆ ಅಂತಂದ್ರೆ ಇಲ್ಲಿ ನಮ್ಮ ಕೇಂದ್ರದಲ್ಲಿ 300 ಕಿಲೋಮೀಟರ್ದಲ್ಲಿ ಎಲ್ಲೇ ಇರ್ತಾರೆ ಒಬ್ಬ ವ್ಯಕ್ತಿ, ಒಬ್ಬ ಹೆಣ್ಣುಗಳು ಬಿದ್ದಿರ್ತಾರೆ, ನೀವು ತಂದು ಮುಗಿಸಿ, ನಿಮಗೆ ಮುಗಿಸ್ಲಿಕ್ಕೆ ಆಗದೆ ಇದ್ರೆ ನಾವು ಫೋನ್ ಮಾಡಿ ಈ ನಂಬರ್ಗೆ, ನಾವೇ ನಮ್ಮ ವ್ಯಾನ್ ಕಳಿಸಿ ಅವರಿಗೆ ಕಳ್ಸ್ಕೊಟ್ಟಿದೆ, ಅವರಿಗೆ ಟ್ರೀಟ್ಮೆಂಟ್ ಮಾಡ್ತೇವೆ ಅಂತ ಹೇಳ್ತಾರೆ. ಮತ್ತು ಅಲ್ಲಿ ಸೊಡೋ ಆದವರು ಅನೇಕ ಸಲ ಯಾವುದೋ ಕಾರಣಕ್ಕಾಗಿ ಮಕ್ಕಳ ತಂದೆ ಹೊರಗೆ ಹಾಕಿರ್ತಾರೆ. ಮಕ್ಕಳಿಗೆ ತಂದೆ ತಾಯಿ ಈ ಸೊಡೋ ಆದ್ರೆ ಮಾತ್ರ ಕರೀಲಿಕ್ಕೆ ಬಂದರೆ ಅವ್ರು ಹೇಳಿದ್ರೆ ನಾವು ಬರಂಗಿಲ್ಲ, ನಿಮ್ಮ ಮನೆಗೆ ನಾವು ಇಲ್ಲೇ ಸೇವಾ ಮಾಡ್ಕೊಂಡಿರ್ತೀವಿ ಅಂತ ಉದಾಹರಣೆಗಳಿವೆ. ಪಾಕಿಸ್ತಾನದ ಒಬ್ಬ, ಬಾಂಗ್ಲಾದೇಶದ ಒಬ್ಬ ದೊಡ್ಡ ಆರ್ಮಿ ಟಾಪ್ ಪೋಸ್ಟ್ ಆಫೀಸರ್ ಜೀವನದಲ್ಲಿ ಏನಾಗಿತ್ತು ಗೊತ್ತಿಲ್ಲ, ಒಂದು ರೀತಿಯಲ್ಲಿ ರೋಡಿನ ಮೇಲೆ ಬಿಟ್ಟಿದ್ದ, ನಾನಾ ಅಪಘಾತ ಆಗಿತ್ತು, ಎಲ್ಲ ರಿಪೇರಿ ಮಾಡಿ ಚಲೋ ಆದಮೇಲೆ ಇವನು ಆರ್ಮಿ ಅತಿ ದೊಡ್ಡ ಆಫೀಸರ್ ಇದ್ದ ಬಾಂಗ್ಲಾದೇಶದಲ್ಲಿ ಅಂತ ಗೊತ್ತಾಗ. ಹೀಗೆ ಮಾನವೀಯ ಸೇವೆಯಲ್ಲಿ ಒಂದು ಬಹುದೊಡ್ಡ ಕಾರ್ಯವನ್ನು ನಮಗೆ ಮಾಡಲಿಕ್ಕೆ ಸಾಧ್ಯ ಇದೆ. ಇಂಥ ಎರಡೂ ಕಾರ್ಯಗಳು ಈ ಎರಡೂ ಸಂಘಟನೆಗಳಿಂದ ಆಗಬೇಕು. ಮಹಾನಗರದ ಜನತೆ ಈ ಎರಡೂ ಕಾರ್ಯಗಳಿಗೆ ಸಹಕಾರ ಕೊಡಬೇಕು. ವಿಶೇಷವಾಗಿ ಇವತ್ತು ನಾವು ಸರ್ಕಾರಿ ಇಲಾಖೆಯ ಅಧಿಕಾರಿಗಳಿಗೆ ಕರೆದಿಲ್ಲ,
ಯಾಕಂದರೆ ಕೊರೋನಾ ನಿಮಿತ್ತ ಅವರೆಲ್ಲ ತಮ್ಮ ಕಾರ್ಯದಲ್ಲಿ ವ್ಯಸ್ತವಾಗಿದ್ದಾರೆ. ಮತ್ತು ಭಾಳ ಕಾರ್ಯಕ್ಕೆ ಹೋದೆವು ಅಂದರೆ ನೀವು ಪರ್ಮಿಷನ್ ಕೊಟ್ಟಿರಿ ನಮ್ಮದು. ಸೊ ಈ ರೀತಿ ಕಾರ್ಯಕ್ರಮ ಕಳೆದ ಒಂದು ತಿಂಗಳಲ್ಲಿ ನಾವು 150-200 ಜನರ ಕಾರ್ಯಕ್ರಮಗಳನ್ನು ಬೇರೆ ಬೇರೆ ಜಾಗಗಳಲ್ಲಿ ಮುಗಿಸಿದ್ದೇನೆ. ಮತ್ತು ಒಂದು ನಿಯಮದ ಪಾಲನೆಯಲ್ಲಿ ನಾವು ಮಾಡಬಹುದು. ಮತ್ತು ಕೊರೋನಾ ಬಗ್ಗೆಯೂ ಸಹ ವಾತಾವರಣ ಭಯಭೀತ ಇದೆ. ಕೊರೋನಾ ಅಂತಹ ಭಯಾನಕ ರೋಗ ಅಲ್ಲ ಅನ್ನೋದು ನಾವು ಗಮನದಲ್ಲಿಟ್ಟುಕೋಬೇಕು. ಸ್ಪರ್ಶ ಮಾಡುವಾಗ ಮಾತ್ರ ಯಾವುದೇ ಕುರ್ಚಿ ಟೇಬಲ್ ಇಂಥದ್ದು ಮಾಡುವಾಗ ಗಮನ, ಮಾಸ್ಕ್ದಿಂದಲೇ ಪ್ರೊಟೆಕ್ಷನ್ ಅಂತ ಬರುತ್ತಿಲ್ಲ. ಇದು ಒಂದು ಜಾಗೃತಿ ಮಾಡಲಿಕ್ಕೆ ಮಾಸ್ಕ್ ಇದೆ. ಆ ಹೆಲ್ತ್ ಆರ್ಗನೈಸೇಷನ್ ಏನಿದೆ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು ಆ್ಯಕ್ಚುಲಿ ಅವರು ಇದು ಮಾಸ್ಕ್ ಯಾರು ಉಪಯೋಗಿಸ್ಬೇಕಂತ ಹೇಳಿದಾರಂದರೆ, ಯಾರಿಗೆ ಈ ರೋಗ ಬಂದಿದೆ, ಪಾಸಿಟಿವ್ ಬಂದಿದೆ, ಅವರು ಮಾತ್ರ ಉಪಯೋಗ ಮಾಡಬೇಕು. ಯಾರು ಡಾಕ್ಟರ್ ನೋಡ್ಲಿಕ್ಕೆ ಹೋಗ್ತಾರೆ, ನರ್ಸ್ ನೋಡ್ಲಿಕ್ಕೆ ಹೋಗ್ತಾರೆ, ಅವರು ಮಾತ್ರ ಇದರ ಉಪಯೋಗ ಮಾಡಬೇಕು. ಅಥವಾ ಅತ್ಯಂತ ನಿಬಿಡವಾದ ಜಾಗದಲ್ಲಿ ಹೋದಾಗ ಮಾತ್ರ ನೀವು ಮಾಸ್ಕ್ ಉಪಯೋಗ ಮಾಡಬೇಕು ಅಂತ ಇದು ಇರ್ತಕ್ಕಂಥ ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್. ಯಾವಾಗಲೂ 24 ತಾಸು ಹಾಕೊಂಡು ಬರಬೇಕಂತಿಲ್ಲ, ಮನೆಯಲ್ಲಿ ಹಾಕೋದು ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಸೊ ಈ ಹಿನ್ನೆಲೆಯಲ್ಲಿ ಇದು ಒಂದು ಅತ್ಯಂತ ಅವಶ್ಯಕತೆ ಇದೆ. ಇದರಿಂದ ಭಯಪಡುವ ಅವಶ್ಯಕತೆ ಇಲ್ಲ. ಸರಿಯಾಗಿ ನಾವು ಗಮನ ಕೊಟ್ಟರೆ, ಒಂದು ನಮ್ಮ ಡಾಕ್ಟರ್ ಹೇಳಿಕೊಟ್ಟಿದ್ದಾರೆ, ಶುದ್ಧವಾದ ಶುದ್ಧಿಯ ಪುಡಿ, ಹಿಂದಕ್ಕೆ ಮೂಗಿಗೆ ನಾಸಿ ಏರಿಸಿದ್ರೆ ಗೊತ್ತಿರ್ಬೋದು ನಿಮಗೆ. ಹಾಗೆ ಮುಂಜಾನೆ 2 ಸಲ ನಾಸಿ ಏರಿಸಿ ಶುದ್ಧಿ ಕುಡಿಯುವುದು, ಮತ್ತು ಸ್ವಲ್ಪ ನಾಲಿಗೆ ಮೇಲೆ ಹಾಕಿಕೊಳ್ಳಿ. ಸಂಜೆಕಾಲ 1 ಸಲ 2 ಸಲ ನಾಸಿ ಏರಿಸಿ ಸ್ವಲ್ಪ ನಾಲಿಗೆ ಮೇಲೆ ಹಾಕಿಕೊಳ್ಳಿ. ಕೊಳ್ಳಲಿಕ್ಕೆ ಈ ಬೆಸ್ಟ್ ಮೆಡಿಸನ್ ಅಂದರೆ ಶುಂಠಿ ಪುಡಿ. ಇದು ಆದರೆ ಈ ಶುಂಠಿ ನೇರವಾಗಿ ಕುಟ್ಟಬಾರದು. ಯಾಕಂದರೆ ಅದಕ್ಕೆ ಸುಣ್ಣ ಹಚ್ಚಿರ್ತಾರೆ ಮೇಲೆ, ಅದರ ಹುಳ ಹತ್ತಬಾರದು ಅಂತೇಳಿ ಅದನ್ನು ಚೆನ್ನಾಗಿ ತೊಳೆದು ಸ್ವಲ್ಪ ಹೊತ್ತು ಫ್ಯಾನ್ ಬೂಟ್ಗೆ ಒಣಗಿಸಿ ಆಮೇಲೆ ಪುಡಿ ಮಾಡಬೇಕು. ಇದು ಸರಳವಾದ ಮಾಧ್ಯಮ. ಇಮ್ಯುನಿಟಿ ಪವರ್ ತಾನೇ ಹೆಚ್ಚಾಗುತ್ತೆ ಮತ್ತು ಇದರಿಂದ ನಾವು ಉಳಿಲಿಕ್ಕೆ ಸಾಧ್ಯ ಇದೆ. ಇನ್ನು ಅನೇಕರು ಕಾಢ ಇತ್ಯಾದಿ ಕಷಾಯ ಅಂತ ಹೇಳ್ತಾರೆ. ಅದು ಆ ಹ್ಯಾಬಿಟ್ನಲ್ಲಿಯೂ ಶುಂಠಿ ಇದ್ದೇ ಇದೆ. ಶುಂಠಿ ಇಲ್ಲದೆ ಯಾವುದೂ ಕಷಾಯ ಇಲ್ಲೇ ಇಲ್ಲ. ಸೊ ಇದನ್ನು ನಾವು ಮಾಡಿದರೆ ನಿಶ್ಚಿತ ನಮಗೆ ಆ ರೋಗ ನಮ್ಮ ಸಮೀಪ ಬರೋದಿಲ್ಲ ಅನ್ನುವ ಒಂದು ಕಿವಿ ಮಾತನ್ನು ಈ ಪ್ರಸಂಗದಲ್ಲಿ ಹೇಳಿ, ಈ ಎರಡೂ ಸಂಸ್ಥೆಗಳ ಇವತ್ತಿನ ಒಂದು ಅಸ್ತಿತ್ವಕ್ಕೆ ಏನು ಬರಲಿದೆ, ಇದೊಂದು ಕಲಬುರಗಿ ಮಹಾನಗರಕ್ಕೆ ಹೊಸ ರೂಪ ಕೊಡಲು ಅನೇಕ ಸಾಂಸ್ಕೃತಿಕ, ಸಾಮಾಜಿಕ ಅನೇಕ ಗಣ್ಯರನ್ನು ಊರಿಗೆ ಕರೆಸಿ ಬೇರೆ ಬೇರೆ ರೀತಿಯ ಎಲ್ಲ ನಗರದ ಜನತೆಯನ್ನು ತೊಡಗಿಸಿ, ಯಾಕಂದರೆ ಬೇರೆ ಬೇರೆ ಏನಾದರೂ ಮಾಡಿದ್ರೆ ಅವರಿಗೆ ಇನ್ವಿಟೇಷನ್ ಇರ್ತದೆ. ಆದರೆ ಇದು ಇಡೀ ನಗರಕ್ಕಾಗಿ ಯೋಜನೆಗಳನ್ನು ಮಾಡಬಹುದು. ಅಂಥ ಕಾರ್ಯ ಇವರಿಂದ ಆಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ತಮ್ಮೆಲ್ಲರ ಸಹಯೋಗವನ್ನು ಕೊಡ್ತಾ ನನ್ನ ಪ್ರಾಸ್ತಾವಿಕ ಮಾತಿಗೆ ವಿರಾಮವನ್ನು ಹೇಳ್ತೇನೆ. ನಮಸ್ಕಾರ. ಕಲ್ಯಾಣ ಕರ್ನಾಟಕ ನಾಗರಿಕ ಸಮಿತಿಯ ಪದಾಧಿಕಾರಿಗಳ ಹೆಸರನ್ನು ಹೇಳ್ತೇನೆ. ತಕ್ಷಣ ಬಂದು ಶಾಲೆ ಮತ್ತು ಪುಸ್ತಕವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಮೊಟ್ಟ ಮೊದಲನೇದಾಗಿ ಈ ಸಮಿತಿಯ ಅಧ್ಯಕ್ಷರಾಗಿ ಶ್ರೀ ಶಾಂತಕುಮಾರ್ ಅವರು ಮಾಜಿ ಎಸ್.ಟಿ. ಸೊಸೈಟಿಯ ಕೌನ್ಸಿಲರ್ ಆಗಿ ಸೇವೆ ಸಲ್ಲಿಸಿದ್ದಾರೆ. ಅದೇ ರೀತಿಯಾಗಿ ಇಂದು ಗಣೇಶ್ ಬ್ಯಾಂಕಿನ 2ನೇ ಅವಧಿಗೆ ಅಧ್ಯಕ್ಷರಾಗಿ ಸೇವೆ ಮಾಡುತ್ತಿದ್ದಾರೆ. ಅವರು ನಮ್ಮೆಲ್ಲರ ನಗರದ ಚಿರಪರಿಚಿತ ಉದ್ಯಮಿಗಳು ಕೂಡ ಆಗಿದ್ದಾರೆ. ಅವರಿಗೆ ವೈಸ್ ಚಾನ್ಸಲರ್ ಆದಂತಹ ಶ್ರೀ ಮಹೇಶ್ವರಯ್ಯ ಸ್ವಾಮಿ
ಸ್ವಾಮೀಜಿಯವರ ಪರಿಚಯ ಹೇಳುವ ಅವಶ್ಯಕತೆಯೇ ಇಲ್ಲ. ಇಡೀ ಜಿಲ್ಲೆಯಾದ್ಯಂತ ಯಾವತ್ತೂ ಅವ್ರು ಮಾಡಲಾದಂಥ ಸೇವೆ 24 ಗಂಟೆ ಸೇವೆ ಅವರು ಯಾವತ್ತೂ ಇರುತ್ತೆ. ನೀವು ಯಾರೇ ಫೋನ್ ಮಾಡಿ, ಇವಾಗ ಹಾಸ್ಪಿಟಲ್ ಆಗಿರ್ಬೋದು, ಸಾಮಾಜಿಕ ಏನೇ ಇದ್ರೂ ಕೂಡ ಅವರ ಹೆಚ್ಚಿಗೆ ಅವರ ಪರಿಚಯ ಹೇಳೋ ಅವಶ್ಯಕತೆ ಇಲ್ಲ. ಉಮೇಶ್ ಶೆಟ್ಟಿ ಅವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅದೇ ರೀತಿಯಾಗಿ ಶ್ರೀಮತಿ ಶೈಲಜಾ ತಪ್ಪಿಯವರು ಮಹಿಳಾ ಬ್ಯಾಂಕಿನ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಮತ್ತು ಹೈಕೋರ್ಟ್ನ ಅಡ್ವೊಕೇಟ್ ಆಗಿ ಕೂಡ ಸೇವೆ ಮಾಡ್ತಾ ಇದ್ದಾರೆ. ಅವರು ಕೂಡ ಉಪಾಧ್ಯಕ್ಷರಾಗಿ. ಅದೇ ರೀತಿಯಾಗಿ ಶ್ರೀ ಸುಭಾಷ್ ಕಮಲಾಪುರಿ ಅವರ ಬಗ್ಗೆ ಹೇಳೋದಾದ್ರೆ ಅವರಿಗೆ ನಗರದ ಫೈನಾನ್ಸಿಯರಲ್ಲಿ ಜನ ಪರಿಚಯ ಮಾಡ್ತಾರೆ. ಸುಭಾಷ್ ಕಮಲಾಪುರಿ ಅವರು ಇದಲ್ಲದೆ ಮಾನಸ ಸರೋವರದ ಸಂಘದ ಅಧ್ಯಕ್ಷರಾಗಿಯೂ ಕೂಡ ಸೇವೆ ಸಲ್ಲಿಸ್ತಾ ಇದ್ದಾರೆ. ಸುಭಾಷ್ ಕಮಲಾಪುರಿ ಅವರು ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದಾರೆ. ಅದೇ ರೀತಿಯಾಗಿ ಈಶ್ವರಯ್ಯ ಮಠ್ ವುಮೆನ್ಸ್ ಕಾಲೇಜಿನ ಪ್ರಿನ್ಸಿಪಾಲ್ ಆಗಿ ಸೇವೆ ಮಾಡ್ತಾ ಇದ್ದಾರೆ. ಬರಬೇಕಾಗಿತ್ತು, ಅನನುಕೂಲತೆಯಿಂದ ಬಂದಿಲ್ಲ. ಅವರು ಸಹ ಕಾರ್ಯದರ್ಶಿಯಾಗಿ ಸೇವೆ ಮಾಡ್ತಿದ್ದಾರೆ. ಅದೇ ರೀತಿಯಾಗಿ ಶ್ರೀ ಶಿಕ್ಷಣಪ್ಪ ರಾಜನ್ ಇವರು BSNL ಆಫೀಸರ್ ಆಗಿ ರಿಟೈರ್ಡ್ ಆಗಿ ಮತ್ತು ಶಿಕ್ಷಣ ಸಂಸ್ಥೆಗಳನ್ನು ಕೂಡ ನಗರದಲ್ಲಿ ನಡೆಸ್ತಾ ಇದ್ದಾರೆ. ಅವರು ಕೂಡ ಸಹ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದಾರೆ. ಅದೇ ರೀತಿಯಾಗಿ ಚಂದ್ರಶೇಖರ್ ಕಳ್ಳಳ್ಳಿ ನಾನು ಖಜಾಂಚಿಯಾಗಿ ಸೇವೆ ಸಲ್ಲಿಸಿದ್ದೇನೆ. ಅದೇ ರೀತಿಯಾಗಿ ಈ ನಾಗರಿಕ ಸಮಿತಿಯ ಸದಸ್ಯರ ಹೆಸರುಗಳನ್ನು ಹೇಳ್ತಾ ಇದ್ದೇನೆ, ತಾವು ಬಂದು ಸ್ವೀಕರಿಸಬೇಕಾಗಿ ವಿನಂತಿ. ಮೊಟ್ಟ ಮೊದಲನೇದಾಗಿ ಶ್ರೀಕಾಂತ್ ರಾವತಿ ಅವರು ನಗರದ ಉದ್ಯಮಿ. ಅವರ ಪರಿಚಯ ಕೂಡ ಹೆಚ್ಚಿಗೆ ಹೇಳುವ ಅವಶ್ಯಕತೆ ಇಲ್ಲ. ಮಾರುತಿ ಪೆಟ್ರೋಲ್ ಪಂಪ್ ದೊಡ್ಡ ಉದ್ಯಮಿಯಾಗಿ ಸಾಕಷ್ಟು ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ನರಸಿಂಹ ಮಿಡ್ಡರ್ ದಕ್ಷಿಣ ಕನ್ನಡ ಹೋಟೆಲ್ ಅಧ್ಯಕ್ಷರಾಗಿ ನಗರದಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ರವಿ ಯಕ್ಲೂರ್ ಅವರು ವಿ ಮಹೇಶ್ ರೆಡ್ಡಿ ಅವರು ಸಮಾಜ ಸೇವೆ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ರಮೇಶ್ ತಿಪ್ನೂರ್ ಬಲ್ಲೂರು ಟ್ರೇಡರ್ಸ್ ಅವರು ಕೂಡ ಬರಬೇಕು. ಅದೇ ರೀತಿಯಾಗಿ ಸಂತೋಷ್ ಬಿಗುದಿಯವರು ಅವರು ಕೂಡ ಯುವ ಉದ್ಯಮಿಯಾಗಿ ಸೇವೆ ಮಾಡ್ತಾರೆ. ಶ್ರೀ ಮಲ್ಲಿಕಾರ್ಜುನ್ ಮಾನ್ಕೋಟ್ ಚಾರ್ಟರ್ಡ್ ಅಕೌಂಟೆಂಟ್ ಆಗಿ ಸೇವೆ ಮಾಡ್ತಾ ಇದ್ದಾರೆ. ಅದೇ ರೀತಿ ಬಸವರಾಜ್ ಖಂಡ್ಯಾರ್ ಅವರು ಆರ್ಕಿಟೆಕ್ಚರ್ ಆಗಿ ಸಾಕಷ್ಟು ಗುಡಿಗೊಂಡಾಗಿ ಫ್ರೀಯಾಗಿ ನಕಾಶೆಯನ್ನು ಮಾಡಿಕೊಟ್ಟು ಒಳ್ಳೆಯ ಸೇವೆ ಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಶರಣಪ್ಪ ಮೊನ್ನೆ ನಡೆದಂಥ ಈ ಕೊರೋನಾ ವೈರಸ್ನಲ್ಲಿ 24 ಗಂಟೆ ಸೇವೆ ಮಾಡಿದ್ದಾರೆ. ಶರಣಪ್ಪ ಅವರು ಅವರು ಕೂಡ ನಮ್ಮ ನಗರದ ಉದ್ಯಮಿಯಾಗಿ ಸೇವೆ ಮಾಡ್ತಾರೆ. ಧನರಾಜ್ ಬಾಸಿ ಅವರು ಮಾಜಿ ರೋಟರಿ ಅಧ್ಯಕ್ಷರಾಗಿಯೂ ಸೇವೆ ಮಾಡ್ತಾರೆ. ಧನರಾಜ್ ಬಾಸಿ ಅವರು ಡಾಕ್ಟರ್ ಅಪ್ಪು ಅವರು ಇಲ್ಲಿ ಡೆಂಟಲ್ ಕಾಲೇಜಲ್ಲಿ ಪ್ರೊಫೆಸರ್ ಆಗಿ ಸೇವೆ ಮಾಡ್ತಾರೆ. ಅದೇ ರೀತಿ ಅನಿಲ್ ನಾಗೂರಿ ಅವರು ಶಂಕರ್ ಪಾಟೀಲ್ ಸಪ್ತಗಿರಿ ಹೋಟೆಲ್ನ ಮಾಲೀಕರಾಗಿ 5 ಹೋಟೆಲ್ಗಳನ್ನು ನಡೆಸ್ತಾ ಇದ್ದಾರೆ. ಅದೇ ರೀತಿಯಾಗಿ ವಿಜಯಕುಮಾರ್ ಪವಾರ್ ಶಂಕರ್ ಪಾಟೀಲ್ ಅವರು. ಅದೇ ರೀತಿಯಾಗಿ ತಿಪ್ಪಣ್ಣರೆಡ್ಡಿ ಅವರು ಕಲ್ಯಾಣ ಕರ್ನಾಟಕದ ಸದಸ್ಯರಾಗಿಯೂ ಸೇವೆ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಲಕ್ಷ್ಮೀಕಾಂತ್ ಮೈಲಾಪುರ್ ಮಾಜಿ ರೋಟರಿ AGM ಆಗಿ ಕೂಡ ಸೇವೆ ಮಾಡಿದ್ದಾರೆ. ನಗರದ ಬಟ್ಟಿ ದೊಡ್ಡ ಉದ್ಯಮಿಯಾಗಿ. ಅದೇ ರೀತಿಯಾಗಿ ಡಾಕ್ಟರ್ ಶ್ರೀಮತಿ ಪ್ರತಿಮಾ ಕಾಮರೆಡ್ಡಿ ಅವರು. ಅದೇ ರೀತಿಯಾಗಿ ಶ್ರೀಮತಿ ಹೇಮಾ ಕುಲಕರ್ಣಿ ಅವರು ಬರಬೇಕಾಗಿದೆ. ಹೇಮಾ ಕುಲಕರ್ಣಿ. ಶ್ರೀಮತಿ ಕವಿತಾ ಜೆ ಪಾಟೀಲ್ ಅವರು ಫೋನ್ ಮಾಡಿ ಬೆಂಗಳೂರು ಬಂದಿದ್ದಾರೆ. ಡಾಕ್ಟರ್ ಶ್ರೀಮತಿ ಸಂಜನಾ ತಳ್ಳೂರು ಅವರು, ಶ್ರೀಮತಿ ವಿಜಯಲಕ್ಷ್ಮಿ ಪಾಟೀಲ್ ಅವರು, ಶ್ರೀಮತಿ ಸುಜಾತ ಎಂ ಅವರು ಕೂಡ ಬರಬೇಕು. ಅದೇ ರೀತಿಯಾಗಿ ಶ್ರೀಮತಿ ಪರಮಜ್ಯೋತಿ ಪಾಟೀಲ್ ಅವರು, ಶ್ರೀ ಜ್ಯೋತಿ ಕಾಳದೇವರು ಮಹಿಳಾ ಎಂಟರ್ಪ್ರೈನರ್ನ ಅಧ್ಯಕ್ಷರಾಗಿ ಕೂಡ ಸೇವೆ ಮಾಡ್ತಾ ಇದ್ದಾರೆ. ಅದೇ ರೀತಿ ಕೇತನ್ ಜೋಶಿ ವಿಶ್ವನಾಥ್ ಶ್ರೀರಾಪುರ ಅವರು ಸ್ಟ್ರಕ್ಚರ್ ಇಂಜಿನಿಯರ್ ಆಗಿದ್ದಾರೆ. ಅದೇ ರೀತಿ ಶ್ರೀಶೈಲ್ ಪಾಟೀಲ್ ಅಡ್ವೊಕೇಟ್ ಆಗಿದ್ದಾರೆ. ರಮೇಶ್ ಪಾಟೀಲ್ ಅವರು ಕೂಡ ಉದ್ಯಮಿ ಆಗಿದ್ದಾರೆ, ರಿಯಲ್ ಎಸ್ಟೇಟ್ ಬಿಸ್ನೆಸ್. ಅದೇ ರೀತಿಯಾಗಿ ಕಲ್ಪನಾ ನಗರ ಸಮಿತಿಯ ಸಲಹೆ ಸಮಿತಿ ರಾಘವೇಂದ್ರ ನಾಡಗೌಡ ಹೈಕೋರ್ಟ್ ಅಡ್ವೊಕೇಟ್, ಶ್ರೀಮಂತ್ ಉದ್ಯೋಗ್ APMC ಸದಸ್ಯರು, ಶ್ರೀಮತಿ ಸೋನುಬಾಯಿ ಗಣೇಶ್ ಬ್ಯಾಂಕಿನ ವೈಸ್ ಪ್ರೆಸಿಡೆಂಟ್, ಶ್ರೀ ಕಾಶಿನಾಥ್ ಹನುಮಂತರಾವ್, ಶ್ರೀ ಸ್ವಾಮಿರಾವ್ ಕುಲಕರ್ಣಿ ರಿಟೈರ್ಡ್ ಪ್ರಿನ್ಸಿಪಾಲ್, SL ಜಂಡೇಕರ್ ರಿಟೈರ್ಡ್ SP, ಶ್ರೀ SL ಮುನ್ಕಟ್ಟಿ ರಿಟೈರ್ಡ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್, ಶ್ರೀ ನರೇಂದ್ರ ಬಡಶೇಶಿ ಅವರು ಕೂಡ ಬರಬೇಕಾಗಿ ಸಣ್ಣದ ಪ್ರತಿಜ್ಞೆ ಇರ್ತದೆ. ಸ್ವಲ್ಪ ಆ ಕಡೆ ಸೇರಿ ಉಮೇಶ್ ಶೆಟ್ಟಿ ಫೋಟೋ ರೀ.